ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಧನುರ್ಮಾಸದ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಿಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಬಳಸಿ ಶುಭ ಫಲಗಳನ್ನು ನೀವು ದಾಗಿಸ್ಕೊಳ್ಳಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನೀವು ಕಳಿಸುವಂತಹ ಸ್ಪಷ್ಟವಾದ ನಿಮ್ಮ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ತಾ ಹೋಗ್ತಾರೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ, ಮಿಶ್ರ ಮತ್ತು ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ, ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇನ್ನು ಇದರೊಂದಿಗೆ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಂತ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಬುಧವಾರ ಅಂದರೆ 11ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಆಗಮಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸುಕ್ಷೇತ್ರ ಹಲಬರ್ಗ ಗ್ರಾಮದಲ್ಲಿ 10ನೇ ವರ್ಷದ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. 11ನೇ ತಾರೀಕು ಗುರುಜಿಯವರು ಆಗಮಿಸ್ತಾ ಇರುವಂಥದ್ದು ಸ್ಥಳ ಶ್ರೀ ರಾಚೋಟೇಶ್ವರ ವಿರಕ್ತ ಮಠ, ಹಲಬರ್ಗ ಗ್ರಾಮ, ಬಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶ್ರೀ ರಾಚೋಟೇಶ್ವರ ವಿರಕ್ತ ಮಠ, ಹಲಬರ್ಗ ಗ್ರಾಮ, ಬಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಇಲ್ಲಿಗೆ 11ನೇ ತಾರೀಕು ಅಂದರೆ ಇದೇ ಬರುವ ಬುಧವಾರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. 10ನೇ ವರ್ಷದ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಖಂಡಿತವಾಗಿಯೂ ನೀವು ಕೂಡ ಆಗಮಿಸ್ಬೋದು. ಗುರುಜನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ಗುರುಜನ ನೇರವಾಗಿ ನೀವು ಭೇಟಿ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ಮೊದಲನೇದು 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಶುಭ ಸೋಮವಾರ, ಧನುರ್ಮಾಸ. ಹಾಗಾಗಿ ನಾವೆಲ್ಲರೂ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈಶ್ವರನ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡ್ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं
क्लेशनाशाय योगिनां पतये नमः। उत्पत्तिस्थितिसंहार कर्तारमीश्वरं नमामि शिरसा देवं। किं नो मृत्युः करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नास्ति चोरभयं क्वचित्। नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः। शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकं। मृत्युञ्जय महादेव त्राहि मां शरणागतं जन्म मृत्यो जरारोगैः पीडितं कर्मबन्धनैः। नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः। नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः। प्रणतक्लेशनाशाय योगिनां पतये नमः। ಈಗ ಗುರುಶರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಶರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋರ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ದೇವಿಯ ವಾರ, ವಿಶೇಷವಾಗಿರ್ತಕ್ಕಂಥ ವಾರ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ. ಅದರ ಮಧ್ಯದಲ್ಲಿ ವಾರಗಳಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು, ವಾರದಲ್ಲಿ ಮೊದಲನೇ ದಿವಸ ಆಗಿರ್ತಕ್ಕಂಥದ್ದು ಸೋಮವಾರ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಎಲ್ಲವೂ ಸಿದ್ಧ ಶಿವನ ಅಧೀನದಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಸೋಮವಾರ ವಾರದ ಮೊದಲನೇ ದಿವಸ. ಇವತ್ತು ತಾವೆಲ್ಲ ಏನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂತಹ ಮನದಾಸೆಯಲ್ಲಿದ್ದೀರೋ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಹಾಗೆ ಇನ್ನೇನು ಅಗೋಯಿಗೋ ಅಂದರೆ ಬಂದೇ ಬಂತು ಸಂಕ್ರಾಂತಿ. ಸಂಕ್ರಾಂತಿ ಸಡಗರ ಸಂಭ್ರಮ ಈಗಾಗಲೇ ಸಾಕಷ್ಟು ಜನಗಳ ಮನೆಗಳಲ್ಲಿ ತಯಾರಾಗ್ತಾ ಇದೆ. ಸಂಕ್ರಾಂತಿ ಅಂದರೆ ಮನೆಯಲ್ಲಿ ಹಿರಿಯರಿದ್ದರೆ ಅವರು ಬೆಲ್ಲದ ಚಿನ್ನ ಕಟ್ ಮಾಡುವಂಥದ್ದು, ಸಕ್ಕರೆ ಅಚ್ಚು ಮಾಡುವಂಥದ್ದು,
ಕೊಬ್ಬರಿನ ಕಟ್ ಮಾಡುವಂಥದ್ದು, ಎಳ್ಳು ಬೆಲ್ಲವನ್ನು ಹುರಿದು ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಏನೇ ಆದರೂ ಎಳ್ಳು ಬೆಲ್ಲ ಹಂಚುವಂಥದ್ದು, ಒಳ್ಳೆ ಮಾತಾಡ್ತಕ್ಕಂಥದ್ದು, ಇದೆಲ್ಲ ಸಂಕ್ರಾಂತಿ ಸಡಗರ. ಆದರೆ ಮನೆಯಲ್ಲೊಬ್ಬರು ಹಿರಿಯರು ಇರಬೇಕು. ಮನೆಯಲ್ಲೊಬ್ಬರು ಹಿರಿಯರಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ. ಇಲ್ಲ ಅಂದರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಒತ್ತಡದಲ್ಲಿದ್ದಾರೆ, ಎಲ್ಲರೂ ಕೆಲಸದ ಒತ್ತಡದಲ್ಲಿದ್ದಾರೆ. ಹಾಗಾಗಿ ನೀವು ಮಾಡುವಂಥ ಕೆಲಸ ಏನಪ್ಪ ಅಂದರೆ, ಮಾರ್ಕೆಟ್ಗೆ ಹೋಗ್ತೀರಿ, ಯಾರೋ ತಯಾರು ಮಾಡಿರ್ತಕ್ಕಂತಹ ಎಲ್ಲವೂ ಮಿಕ್ಸ್ ಆಗಿರ್ತಕ್ಕಂಥ ಪಾಕೆಟ್ಸ್ ಇರುತ್ತೆ ಎಳ್ಳು ಬೆಲ್ಲ, ಅಂತಹದ್ದನ್ನೇ ಒಂದಷ್ಟು ತಂದುಬಿಡ್ತೀರಿ. ಆದರೆ ನೀವು ತರ್ತಕ್ಕಂತಹದ್ದಕ್ಕೆ ಒಂದಷ್ಟು ಜೀರಿಗೆ ಪಪರ್ಮೆಂಟು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಬತ್ತಾಸೋ, ಒಳಗಿರ್ತಕ್ಕಂಥ ಸಕ್ಕರೆ ಪಪರ್ಮೆಂಟುಗಳು ಇದು ಸಾಕಷ್ಟು ಇರುತ್ತೆ. ಆದರೆ ಮನೆಗಳಲ್ಲಿ ತಯಾರು ಮಾಡ್ತಕ್ಕಂತಹ ಎಳ್ಳು ಬೆಲ್ಲಕ್ಕೆ ಅದಕ್ಕೆ ಅದರದೇ ಆದಂತಹ ಗತ್ತಿರುತ್ತೆ, ಅದರದೇ ಆದಂತಹ ವರ್ಚಸ್ಸಿರುತ್ತೆ. ಯಾಕೆ ಅಂದರೆ ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಪದಾರ್ಥವೇ ಬೇರೆ, ವ್ಯಾಪಾರೀಕರಣಕ್ಕಾಗಿ ಮಾಡಿಡುವಂತಹ ಪದಾರ್ಥವೇ ಬೇರೆ. ಏನೇ ಆದರೂ ನೀವು ಶ್ರಮಿಸಿ ಪ್ರತಿಯೊಂದು ಹಬ್ಬಕ್ಕೂ ಪೂರ್ವಭಾವಿಯಾಗಿ ಏನು ಮಾಡಬೇಕು, ಯಾವ ಪದಾರ್ಥವನ್ನು ಮಾಡಬೇಕು, ಇದೆಲ್ಲವನ್ನು ಮನೆಯಲ್ಲಿರ್ತಕ್ಕಂಥ ತಾಯಂದರು ನಿಮ್ಮ ಹಿರಿಯರ ಜೊತೆ, ನಿಮ್ಮ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಒಂದು ತಾಯಿಯಿಂದ ಕಲಿಬೇಕು, ಇನ್ನೊಂದು ಅತ್ತೆಯಿಂದ ಕಲಿಬೇಕು. ಅತ್ತೆ ಮತ್ತು ತಾಯಿ ಇಬ್ಬರು ಕಲಿಸುವಂತಹದ್ದು ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಇನ್ನು ರೈತರಿಗೆ ಸಡಗರ ಸಂಭ್ರಮ. ರೈತರು ಒಂದು ವರ್ಷ ಇದಕ್ಕಾಗಿ ಕಾಯ್ತಾರೆ. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಆ ಒಂದು ಹೆಗಲಿಗೆ ಕೊಡ್ತಕ್ಕಂಥ ಎತ್ತುಗಳಿಗೆ ಹಸುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರವನ್ನು ಮಾಡ್ತಾರೆ. ಇದನ್ನು ಭೋಗಿ ಹಬ್ಬ ಅಂತಲೂ ಹೇಳ್ತಾರೆ, ಪೊಂಗಲ್ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಥರ ಹೇಳುವಂಥದ್ದು. ಹಾಗಾಗಿ ಸಂಕ್ರಾಂತಿ ಸಡಗರ ಬಹಳ ಎಲ್ಲರಿಗೂ ಸಹಿತ ಸಂತೋಷವನ್ನೇ ತರುತ್ತೆ. ಯಾಕೆಂದರೆ ಜನವರಿ ಕ್ಯಾಲೆಂಡರ್ ಪ್ರಾರಂಭ ಆದರೆ ಅದಾದ ನಂತರ ಮೊದಲನೇ ಹಬ್ಬನೇ ಇದು. ಇದಿಷ್ಟು ಒಂದು ಭಾಗ. ಆದರೆ ಇನ್ನು ಉತ್ತರಾಯಣ ಪುಣ್ಯಕಾಲ. ಇಲ್ಲಿವರೆಗೂ ದಕ್ಷಿಣಾಯನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದಿರ ಒಂದಷ್ಟು ಜನ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರಾಯಣ ದಕ್ಷಿಣಾಯನ ಅದರ ಬಗ್ಗೆ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇದ್ದಾರೆ. ಇವತ್ತಾಗಬೇಕು, ಆಗೋಗಬೇಕು, ಅಥವಾ ಈ ಮುಹೂರ್ತ ಸರಿಯಿಲ್ಲ, ಬೇಡ, ಆದರೂ ನಾವು ಮಾಡಲೇಬೇಕು. ಅದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ಶಾಂತಿ ನೋಡಿ. ಅಂದರೆ ಏನೇ ಬಿಡದೆ ಪ್ರತಿಯೊಂದಕ್ಕೂ ಸಹಿತ ನಾವು ಆಲ್ಟ್ರೇಷನ್ಸ್ ಹುಡುಕೊಂಡು ಹೋಗ್ತಾ ಇದ್ದೀವಿ, ಪರ್ಯಾಯಗಳನ್ನು ಹುಡುಕ್ತಾ ಇದ್ದೀವಿ, ಅಥವಾ ಏನಾದರೂ ಒಂದು ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಇದ್ದೀವಿ. ಆದರೆ ನಾವು ಮಾಡುವಂಥ ಪರಿಹಾರ ಅಥವಾ ನಾವು ಅದಕ್ಕೆ ಬೇರೆ ಒಂದು ಪರ್ಯಾಯ, ಇದೆಲ್ಲವನ್ನು ಮಾಡಿದ್ರೆ ಅದಷ್ಟು ಸಮಂಜಸ ಅಲ್ಲ. ಪ್ರಕೃತಿ ಹೇಗೆ ಅದನ್ನು ಒಪ್ಕೊಂಡಿರುತ್ತೋ, ಪ್ರಕೃತಿಯ ಮಡಿಲಲ್ಲಿ ಹೇಗೆ ನಡೆಯುತ್ತೋ, ಹಾಗೆ ಪ್ರಕೃತಿ ಯಾವುದಕ್ಕೆ ಸ್ಪಂದಿಸುತ್ತೋ, ಪ್ರಕೃತಿಯೊಂದಿಗೆ ನಾವು ಹೆಜ್ಜೆಯನ್ನು ಹಾಕಿದ್ರೆ ಅದು ಸಾಕಷ್ಟು ಫಲಗಳನ್ನು ಕೊಡುತ್ತೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಎಂಬತಕ್ಕಂಥದ್ದು ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಉತ್ತರಾಯಣ ಪುಣ್ಯಕಾಲದಲ್ಲೂ ಮಾಘ ಮಾಸ ಇದೆಯಲ್ಲ, ಮಾಘ ಮಾಸದಲ್ಲಿ ಮಾಘ ಶುದ್ಧ ಇದೆಯಲ್ಲ, ಅಂದರೆ ಶುಕ್ಲ ಪಕ್ಷ, ಅದು ಇನ್ನಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಎಷ್ಟೋ ಜನ ತಿಳಿದಿರ್ತಕ್ಕಂಥವ್ರು ಕಳೆದ 6 ತಿಂಗಳು 8 ತಿಂಗಳ ಹಿಂದೆ ಗೊತ್ತಾಗಿರ್ತಕ್ಕಂತಹ ಮದುವೆ ಸಂಬಂಧಗಳನ್ನು ಇದೇ ಮಾಘ ಮಾಸದ ಮಾಘ ಶುಕ್ಲದಲ್ಲಿ ಮಾಡಬೇಕು ಎಂಬತಕ್ಕಂಥದ್ದಕ್ಕೆ ನೋಡಿ. ಮಾಘ ಮಾಸದ ಶುಕ್ಲ ಪಕ್ಷ ಬಂತು ಅಂದರೆ ನಿಮಗೆ ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಒಂದು ಛತ್ರ ಖಾಲಿ ಸಿಕ್ಕೋದೇ ಇಲ್ಲ. ಸಾಕಷ್ಟು ಛತ್ರಗಳಿದೆ ನಮ್ಮ ರಾಜ್ಯದಲ್ಲಿ. ಅಷ್ಟು ಛತ್ರಗಳಿದ್ದರೂ ಎಲ್ಲರ ಮನೆಗಳಲ್ಲೂ ಮದುವೆ ಮುಂಜಿ ನಾಮಕರಣ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಮಾಘ ಮಾಸದ ಮಾಘ ಶುಕ್ಲದಲ್ಲಿ ಹುಡುಕ್ತಾರೆ. ಅಂದರೆ ಮಾಘ ಮಾಸ ಉತ್ತರಾಯಣ ಪುಣ್ಯಕಾಲ ಅಂತಹ ಒಂದು ಶಕ್ತಿಯುತವಾಗಿರತಕ್ಕಂಥದ್ದು. ದೇವತಾ ಪ್ರತಿಷ್ಠಾಪನೆಗಳಿಗೂ ಸಹಿತ ಮಾಘ ಮಾಸದ ಶುಕ್ಲ ಪಕ್ಷವೇ ನೋಡ್ತಾರೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಆದರೂ ಶುಭಕ್ಕೆ ಬೇಕಾಗಿರುವಂತಹದ್ದು ಉತ್ತರಾಯಣ ಪುಣ್ಯಕಾಲ. ನಾವು ಹೇಗೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಹೇಳ್ತೀವೋ, ಹಾಗೆ ಶುಕ್ಲ ಪಕ್ಷ ಅಂತಂದಾಗ ಹುಣ್ಣಿಮೆ ಎಂಬತಕ್ಕಂಥದ್ದು ಅಷ್ಟು ವಿಶೇಷವಾಗಿರುತ್ತೆ. ಸಾಮಾನ್ಯಕ್ಕೆ ಕ್ಷಿಣಿತ ಚಂದ್ರನ, ಅಂದರೆ ಶುಕ್ಲ ಪಕ್ಷ ಆದ ನಂತರ ಬರ್ತಕ್ಕಂಥದ್ದು ಕ್ಷಿಣಿತ ಚಂದ್ರ. ಚಂದ್ರನಲ್ಲಿ ಕಾಂತಿ ಕಡಿಮೆ ಆಗುತ್ತೆ, ಶಕ್ತಿನೂ ಕಡಿಮೆ ಆಗುತ್ತೆ. ಅಂತಹ ಕಾಲದಲ್ಲಿ ಯಾರೂ ಮುಹೂರ್ತಗಳನ್ನು ಇಡೋದಿಲ್ಲ. ಇಟ್ಟರೂ ಆ ಮುಹೂರ್ತ ಅಷ್ಟು ಶಕ್ತಿಯುತವಾದ್ದಲ್ಲ. ಯಾಕೆಂದರೆ ನಾವಿಡುವ ಮುಹೂರ್ತವೂ ಬೇರೆ, ಭಗವತ್ ನಿರ್ಣಯ ಬೇರೆ. ಅದಕ್ಕಾಗಿ ಸಾಧ್ಯವಾದಷ್ಟು ಭಗವತ್ ನಿರ್ಣಯದಂತೆ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಚಂದ್ರ ಮುಂದಿರುವಾಗ ಯಾವ ಮುಹೂರ್ತವನ್ನಾದರೂ ಸಾಧನೆ ಮಾಡಬಹುದು. ಅದೇ ಅಮಾವಾಸ್ಯೆ ಮುಂದೆ ಇದ್ದಾಗ ಸಾಧ್ಯವಾದಷ್ಟು ಮುಹೂರ್ತ ಬೇಕೇ ಬೇಕು, ವಿಧಿ ಇಲ್ಲ ಅನ್ನುವ ಪಕ್ಷದಲ್ಲಿ ಒಂದು ಪಂಚಮಿ ಇಲ್ಲ ದಶಮಿ, ಪಂಚಮಿವರೆಗೂ ಮಾತ್ರ ಅಥವಾ ದಶಮಿವರೆಗೂ ಮಾತ್ರ. ದಶಮಿ ದಾಟದ ಮೇಲೆ ಇನ್ನು ಮುಹೂರ್ತ ನೋಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ, ಅದು ಕೃಷ್ಣ ಪಕ್ಷ. ಹಾಗೆಯೇ ದಕ್ಷಿಣಾಯನದಲ್ಲೂ ಸಹಿತ ದಕ್ಷಿಣಾಯನ ಉತ್ತರಾಯಣ ಅಂತಿದೆ. ಉತ್ತರಾಯಣ ಪುಣ್ಯಕಾಲ ಬರ್ತಕ್ಕಂತಹದ್ದೇ ಸಂಕ್ರಾಂತಿ ಹಬ್ಬ ಆದ ನಂತರ, ಅಂದರೆ ಮಕರ ಸಂಕ್ರಮಣ, ಮಕರ ರಾಶಿಗೆ ಶನಿ ಪ್ರವೇಶ ಇರುತ್ತೆ. ಸೊ ಹಾಗೆ ಆ ಸನ್ನಿವೇಶ ಇರುತ್ತೆ. ಜೊತೆಗೆ ಆ ಮಕರದಲ್ಲೇ ಸೂರ್ಯ ಬರುವಂತಹ ಕಾಲ ಆಗುತ್ತೆ. ಸೂರ್ಯ ಮಕರ ರಾಶಿಗೆ ಬಂದಾಗ ತನ್ನ ಮಗನ ಆಸ್ಥಾನ ಮಕರ, ಮಕರ ಕುಂಭ ಶನಿಗೆ ಸ್ವಕ್ಷೇತ್ರ. ಆದರೆ ಆ ಮಕರ ರಾಶಿಗೆ ಸೂರ್ಯ ಬರೋದರಿಂದ ಅದನ್ನು ಮಕರ ಸಂಕ್ರಮಣ ಅಂತಲೂ ಹೇಳ್ತಾರೆ. ಇದು ಒಂದು ಭಾಗ ಹೇಳಬೇಕಾದ್ರೆ
ಶುಭ ಕಾರ್ಯಗಳಿಗೆ ಸಂಕ್ರಮಣ ಕಾಲದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಸಂಕ್ರಮಣದಲ್ಲಿ ಹಿರಿಯರಿಗೆ ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು ಅಥವಾ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವ ಪದ್ಧತಿ ಇದ್ದರೆ ಮಾಡುವಂಥದ್ದು. ಪದ್ಧತಿ ಶ್ರಾದ್ದ ಕರ್ಮಾದಿಗಳಲ್ಲದಿದ್ದರೂ ತಿಲತರ್ಪಣವನ್ನು ಸಂಕ್ರಮಣ ಕಾಲದಲ್ಲಿ ಕಂಪಲ್ಸರಿ ಕೊಡಲೇಬೇಕು. ಅಂದರೆ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ. ಈ ಅಧಿಕಾರ ಸಿಗ್ತಕ್ಕಂಥದ್ದು ಯಾರಿಗೆ? ಒಂದು ತಂದೆ ತಾಯಿನ ಕಳ್ಕೊಂಡಿರ್ತಕ್ಕಂಥವ್ರಿಗೆ, ಎಲ್ಲರಿಗೂ ಅಲ್ಲ. ಆಮೇಲೆ ಭಾಳ ವಿಶೇಷವಾಗಿದೆ ಸಂಕ್ರಮಣ ಅಂಥೇಳಿ ನೀವು ಆ ಕಾಯಕವನ್ನು ಮಾಡಬಾರ್ದು. ಈ ಒಂದು ಕಾಯಕವನ್ನು ಮಾಡಬೇಕಾದ್ರೆ ತಂದೆ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ಅಗಲಿದ್ರು, ಮರಣ ಹೊಂದಿದ್ರು, ಅಂತಹವರಿಗೆ ಅಂತಹ ಸಂಕ್ರಮಣದ ದಿನ ತಿಲತರ್ಪಣವನ್ನು ನಾವು ಕೊಡಬೇಕಾಗತ್ತೆ. ಅವರಿಗೆ ತಿಲತರ್ಪಣವನ್ನು ಕೊಡೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ, ಜೊತೆಗೆ ನಮ್ಮ ಯಶಸ್ಸು. ನೋಡಿ, ಅವರಿಗೆ ತಿಲತರ್ಪಣ ಕೊಟ್ಟರೆ ಎಳ್ಳು ನೀರನ್ನು ಅವ್ರ ಹೆಸರಲ್ಲಿ ನಾವು ಬಿಟ್ಟಿದ್ದೇ ಆದರೆ ಅದರಿಂದ ನಮಗೆ ಯಶಸ್ಸಿದೆಯೇ ವಿನಃ ಅವ್ರಿಗೆ ಲಾಭ ಅಲ್ಲ ಅದು. ಅದರಿಂದ ಕುಟುಂಬದಲ್ಲಿರ್ತಕ್ಕಂಥವರ ಎಲ್ಲರ ಆರೋಗ್ಯ, ಎಲ್ಲರ ಒಂದು ಯಶಸ್ಸು, ಜೊತೆಗೆ ಮಕ್ಕಳ ಅಭಿವೃದ್ಧಿಯನ್ನೇ ಬಯಸುವಂಥವರು ಹಿರಿಯರು. ಹಾಗಾಗಿ ಸಂಕ್ರಮಣ ಕಾಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಸಂಕ್ರಮಣದಲ್ಲಿ ಸಾಮಾನ್ಯಕ್ಕೆ ಸಂಕ್ರಮಣ ಬರುವವರೆಗೂ ಧನುರ್ಮಾಸ ಅಂತಿದೆ. ಅಂದರೆ ಈಗ ನಡೀತಾ ಇದೆ. ಈಗ ಧನುರ್ಮಾಸ ಬೆಳಗ್ಗಿನ ಜಾವ ಬೇಗ ಅಯ್ಯಪ್ಪನಿಗೆ ಅಥವಾ ಬೆಳಗ್ಗೆ ಯಾವುದೇ ದೇವರಿಗೆ ಹೋದರೂ ಸಹಿತ ಪ್ರತಿಯೊಂದು ದೇವಾಲಯಗಳಲ್ಲೂ ಧನುರ್ಮಾಸ ಪೂಜೆ ಬೆಳಗ್ಗೆ ಬೇಗ ಆಗುತ್ತೆ. ಅಂದರೆ ಸೂರ್ಯ ಉದಯದಕ್ಕಿಂತ ಮುನ್ನ, ಸೂರ್ಯ ಉದಯಿಸುವಕ್ಕಿಂತ ಮುನ್ನವೇ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಆಗೋಗುತ್ತೆ. ಹಾಗೆ ಪ್ರಸಾದ ಸಹಿತ ಬೆಳಗ್ಗೆ ಬೇಗನೆ ಎಲ್ಲ ದೇವಸ್ಥಾನಗಳಲ್ಲೂ ಕೊಟ್ಟು ಬಿಡ್ತಾರೆ. ಈ ಸಮಯದಲ್ಲಿ ತುಂಬ ಚಳಿ ಇರುತ್ತೆ, ಕೊರತಾ ಇರುತ್ತೆ, ಹಿಮ ಬೀಳ್ತಾ ಇರುತ್ತೆ. ಬಹುಶಃ ಈಗ ನಿಮಗೆ ಗೊತ್ತಾಗ್ತಾ ಇದೆ. ಎಲ್ಲ ಕಡೆಯೂ ಸಹಿತ ಸ್ವಲ್ಪ ಸಿಟಿ ಒಳಗೆ ನಿಮಗೆ ಇದು ಕಾಣದಿರೇ ಇರ್ಬೋದು. ಸಿಟಿ ಲಿಮಿಟ್ಸ್ ದಾಟಿದ್ರೆ ಹಳ್ಳಿಗಳಲ್ಲಿ, ಉತ್ತರ ಕರ್ನಾಟಕ ಎಲ್ಲ ಕಡೆಯಲ್ಲೂ ಸಹಿತ ಮಂಜು ಸುರಿಯುವಂತಹ ಕಾಲ. ಇದು ಚರ್ಮ ಹೊಡೆಯುವಂತಹ ಕಾಲ. ಈ ಚರ್ಮ ಹೊಡೆಯುವ ಕಾಲದಲ್ಲಿ ಮೈಯೆಲ್ಲ ಒಂಥರ ನೋವೆ ಆಗುವಂಥದ್ದು, ಉರಿ ಆಗುವಂಥದ್ದು, ಅಥವಾ ಕಾಲುಗಳು ಪಾದದಲ್ಲಿ ಉರಿ ಬರ್ತಕ್ಕಂಥದ್ದು, ನಡಿಲಿಕ್ಕೆ ಆಗದಿರೋ ಇರತಕ್ಕಂಥದ್ದು, ಮತ್ತು ಮೂಳೆಗಳು ವಿಪರೀತ ನೋವು ಬರ್ತಕ್ಕಂಥದ್ದು, ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು. ಯಾಕೆಂದರೆ ಈ ಇಬ್ಬನಿ ಒಳ್ಳೆಯದಲ್ಲ. ಬೆಳಗ್ಗಿನ ಜಾವ ಬೀಳುವಂತಹ ಇಬ್ಬನಿ ಆಗಲಿ, ಆ ಒಂದು ಚಳಿಗಾಲಿ ಆಗಲಿ, ಆ ಗಾಳಿಯನ್ನು ಉಸಿರಾಟ ಮಾಡಿದ್ರೂ ಅಲ್ಲೂ ಸಮಸ್ಯೆ ಆಗುತ್ತೆ. ಆದರೆ ವಿಧಿ ಇಲ್ಲ, ಕೆಲವಷ್ಟು ಜನ ಓಡಾಡಲೇಬೇಕಾಗತ್ತೆ. ಅಂತಹ ಪರಿಸ್ಥಿತಿನಲ್ಲಿ ದೇಹದ ಆರೋಗ್ಯ ಸ್ವಲ್ಪ ಹದಗೆಟ್ಟಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಈ ಎಳ್ಳು ಬೆಲ್ಲ ಎಂಬತಕ್ಕಂಥದ್ದು ಬಂದು ಕೂತ್ಕೊಳ್ಳುತ್ತೆ. ನೋಡಿ, ಒಂದು ಸೈಂಟಿಫಿಕ್ ರೀಸನ್ನು, ಎರಡನೇದು ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು. ದೇಹದಲ್ಲಿರ್ತಕ್ಕಂತಹ ಜಿಡ್ಡಿನಂಶ ದೂರ ಮಾಡಿಕೊಳ್ಳಿಕ್ಕೋಸ್ಕರನೇ ಎಳ್ಳು ಬೆಲ್ಲವನ್ನು ಹಂಚುವಂಥದ್ದು. ಇದು ಸಂಕ್ರಾಂತಿಯ ವಿಶೇಷ. ಹಾಗೆ ಸಂಕ್ರಾಂತಿ ಎಂಬತಕ್ಕಂಥದ್ದು ಇನ್ನೇನು ಆಗೋಯಿಗೋ ಅಂದರೆ ಬಂದೇ ಬಿಡುತ್ತೆ. ಸಂಕ್ರಾಂತಿ, ಸಡಗರ, ಸಂಭ್ರಮ. ಇಲ್ಲಿವರೆಗೂ ಒಂದಷ್ಟು ಸಮಸ್ಯೆಗಳು ಕಳೆದ 1-2-3 ವರ್ಷಗಳಿಂದಲೂ ಒಂದಲ್ಲ ಒಂಥರ ನೋವಲ್ಲೇ ಇದ್ದೀವಿ ನಾವೆಲ್ಲ. ಆದರೆ ಮುಂಬರ್ತಕ್ಕಂತಹ ದಿನ ಉತ್ತರಾಯಣ ಪುಣ್ಯಕಾಲ ಸಂಕ್ರಮಣ ಆದ ನಂತರ ನಿಮಗೆಲ್ಲವೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಸೂರ್ಯ ಹೇಗೆ ಪದವನ್ನು ಬದಲಾಯಿಸ್ತಾನೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕಷ್ಟ ದಿನಗಳು ದೂರ ಆಗಿ ಎಲ್ಲರಿಗೂ ಒಳಿತಾಗಲಿ, ಎಲ್ಲರ ಜೀವನ ಒಳ್ಳೆಯದಾಗಲಿ, ರೈತರಿಗೂ ಒಳ್ಳೆಯದಾಗಲಿ, ಯೋಧರಿಗೂ ಒಳ್ಳೆಯದಾಗಲಿ. ಹಾಗೆ ಪ್ರತಿಯೊಬ್ಬರಿಗೂ ಸಹಿತ ಧರ್ಮ, ಸಂಸ್ಕೃತಿ ಇದನ್ನು ನಂಬಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಯ ನಮಃ, ಶ್ರೀಮತೇ ನಮಃ, ದಲಿತಾಯ ನಮಃ, ದುರ್ಗಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ಜಗದಂಬಿಕಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಧನುರ್ಮಾಸ ಕೃಷ್ಣಪಕ್ಷ 9/1/2023 ಸೋಮವಾರ, ದ್ವಿತೀಯ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರವಾದ್ದರಿಂದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಆಶ್ಲೇಷ ನಕ್ಷತ್ರ ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತು ತಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿದೆ. ಆದರೆ ಒಂದಷ್ಟು ರಾಶಿಗಳಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆಗೆ ಒಳಗಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಆದರೆ ಏನೇ ಮಾಡಿದ್ರೂ ದೈವದತ್ತವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲವೂ ನಿನ್ನಿಂದ, ನಿನ್ನ ಆಶೀರ್ವಾದದಿಂದ, ನೀನು ಹಾಕಿದ ಹೆಜ್ಜೆಯಲ್ಲಿ ಅಥವಾ ನೀನು ಹಾಕಿಸುವಂಥ ಹೆಜ್ಜೆಯಲ್ಲಿ ನಾವು ಹಾಕುವಂಥದ್ದಾಗಲಿ ಅಂತ ಹೇಳಿ ಭಗವಂತನ ನಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ನಾವು ಮುಂದಾದರೆ ಅಲ್ಲಿ ವ್ಯತ್ಯಾಸಗಳೆಂಬತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಕೆಲವೊಬ್ಬರಿಗೆ ಆತ್ಮವಿಶ್ವಾಸ ಎಂಬತಕ್ಕಂಥದ್ದು, ನಾನು ಮಾಡ್ತಿರುವ ಕೆಲಸ ಪರ್ಫೆಕ್ಟ್ ಆಗಿದೆ, ಕರೆಕ್ಟಾಗಿದೆ, ಅಥವಾ ನಾನು ಯಾರಿಗೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ,
ಸತ್ಯ, ನಾವು ಯಾರಿಗೂ ಭಯಪಡಬೇಕಾದಿಲ್ಲ. ಆದರೆ ಯಾರಿಗೆ ಭಯಪಡದಿದ್ದರೂ ನಮ್ಮ ನೆರಳಿಗೆ ನಾವು ಭಯಪಡಬೇಕು ಅಂತ ಹಿರಿಯರು ಹೇಳ್ತಾರೆ. ಯಾಕೆಂದರೆ ನಮ್ಮ ತಪ್ಪು ಉಪ್ಪುಗಳನ್ನು ಸರಿ ತೋರಿಸ್ತಕ್ಕಂಥದ್ದು, ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಆಲೋಚನೆ ತಿಳಿಸ್ತಕ್ಕಂಥದ್ದು, ಸತ್ಯಾಸತ್ಯತೆಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ದು ಅದು ಧರ್ಮ. ಅದಕ್ಕಾಗಿ ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ವಾರದ ಮೊದಲನೇ ದಿವಸ, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಅಥವಾ ಶಕ್ತಿ ದೇವತೆಯ ಆರಾಧನೆ ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಹೀಗೆ ರಾಶಿಫಲಗಳಿಗೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು, ನಿಮ್ಮ ಮನೆ ದೇವರನ್ನು ತಾವು ಪ್ರಾರ್ಥನೆ ಮಾಡಿ, ಹಿರಿಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಫಲದ ಕಡೆ ಒಂದಷ್ಟು ಗಮನ ಕೊಡೋಣ. ಯಾವುದೇ ರಾಶಿಫಲ, ನಿಮ್ಮ ರಾಶಿ ಯಾವುದಾದ್ರೂ ಇರಲಿ, ರಾಶಿಫಲಗಳನ್ನು ತಿಳ್ಕೊಳ್ಬೇಕಾದ್ರೆ ಇವತ್ತಿನ ಭವಿಷ್ಯದಲ್ಲಿ ಏನಿದೆ ಏನಿಲ್ಲ, ಹೇಗಿರಬೇಕು, ಯಾವ ಅನುಕೂಲವನ್ನು ಅಥವಾ ಯಾವ ಒಂದು ಗ್ರಹಸ್ಥಿತಿಯಲ್ಲಿ ವ್ಯತ್ಯಾಸ ಇದ್ದರೆ ಅದಕ್ಕೆ ಬರತಕ್ಕಂತಹ, ಅದಕ್ಕೆ ತಿಳಿಸುವಂತಹ ಪರಿಹಾರಗಳನ್ನು ತಾವು ಆಗಿಂದಾಗಲೇ ಮಾಡಿಕೊಂಡ್ರೆ ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸಿಗೆ ಮನಸ್ತಾಪಗಳನ್ನು ತಂದುಕೊಂಡ್ಬಿಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ಕೆಲಸಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದರೂ ಅದನ್ನು ತರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ದುಃಖಗಳಿಂದ ದೂರ ಇರಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಗಂಗಾಧರೇಶ್ವರನಿಗೋ, ಸೋಮೇಶ್ವರನಿಗೋ, ಸುಂದರೇಶ್ವರನಿಗೋ ಅಥವಾ ಶಿವಮಂದಿರಕ್ಕೋ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರ ಹಿಂದೆ ಮತ್ತೊಂದು ಆಲೋಚನೆ ಬೇಕು. ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಮನೆ ಮಾಡಿರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ನೆಮ್ಮದಿಯೂ ಇರೋದಿಲ್ಲ, ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದಕ್ಕೆ ಸರಿಯಾಗಿ ಅರ್ಥೈಸ್ಕೊಂಡು ಮಾಡಲಿಕ್ಕೂ ಆಗೋದಿಲ್ಲ. ನೀವು ಯಾವುದು ಬೇಡವೋ ಅದರ ಕಡೆ ಗಮನ ಕೊಡ್ತೀರಿ, ಬೇಕಾಗಿರ್ತಕ್ಕಂಥದ್ದನ್ನು ನೆಗ್ಲೆಕ್ಟ್ ಮಾಡ್ತೀರಿ. ಹಾಗಿರೋದ್ರಿಂದ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಾಗೆ ಇವತ್ತಿನ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ, ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಬೇಕಾದರೂ ಇವತ್ತು ನೀವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಬೆಳೆಸಬೇಕಾದ್ರೆ ವೃಷಭ ರಾಶಿಯವರಿಗೆ ಇವತ್ತು ಅಷ್ಟು ಒಳ್ಳೆಯ ದಿನ ಅಲ್ಲ, ಅಂತಹ ಒಂದು ಕೆಲಸಗಳ ಸಿದ್ಧಿ ಆಗ್ತಕ್ಕಂಥದ್ದು ಅಲ್ಲ. ಹಾಗಾಗಿ ಜೋಪಾನ ಇರಲಿ. ಇವತ್ತು ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಮಾತಾಡುವ ಪ್ರತಿ ಮಾತು ಲಾಭದಾಯಕವಾಗಿರುತ್ತೆ ಅಂತಲ್ಲ, ಅಥವಾ ಅದರಿಂದ ಒಂದಷ್ಟು ಸಮಸ್ಯೆನೇ ಜಾಸ್ತಿ ಮಾಡ್ಕೊಳ್ಬಹುದಾಗುತ್ತೆ. ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ನಿಮ್ಮ ಆರೋಗ್ಯದ ಕಡೆ ಮತ್ತಷ್ಟು ಗಮನವೂ ಬೇಕು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದಾದರೆ ಇವತ್ತು ಸ್ವಲ್ಪ ನೀವು ಮಾಡಬೇಕಾದ್ದು ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಅಕ್ಕಿ, ಈ ಮೂರೂ ಧಾನ್ಯವನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ತದನಂತರ ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ಈ ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ ವೃಷಭ ರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ತಾವು ಅಂದುಕೊಂಡಷ್ಟು ಒಳ್ಳೆ ಕೆಲಸಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಯಕವನ್ನು, ಸರಿಯಾದ ಅರ್ಥಪೂರ್ಣವಾದಂತಹ ಮಾಹಿತಿಗಳನ್ನು ತಿಳ್ಕೊಂಡು ಒಂದೆಜ್ಜೆ ಮುಂದೆ ಹಾಕೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕ, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಜೊತೆಗೆ ಇವತ್ತಿನ ದಿವಸ ತಾವು ಎಷ್ಟೇ ಜ್ಞಾನವಂತರಾದರೂ ಮತ್ತೊಬ್ಬರ ಸಲಹೆಯಂತೆ ಒಂದು ಹೆಜ್ಜೆ ಮುಂದೆ ಹಾಕಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಸರಿಯಾಗಿ ಆಲೋಚನೆ ಮಾಡಿ. ಮಧ್ಯಾಹ್ನ ಸರಿಸುಮಾರು 2:20 3:15 ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಹೆಚ್ಚು ಕಮ್ಮಿ ಆಗುತ್ತೆ, ಸಮಸ್ಯೆಗಳನ್ನು ತಂದುಕೊಳ್ತೀರಿ, ತೊಂದರೆಗೀಡಾಗುವಂಥ ಪರಿಸ್ಥಿತಿ ಇರುತ್ತೆ. ಬಹಳ ಜೋಪಾನ, ಎಚ್ಚರ ಇರಲಿ.
ಹಾಗೆ ನೀವು ಮಾಡುವ ಕೆಲಸದಲ್ಲೇ ಇನ್ನೊಂದು ಅನುಕೂಲನೂ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುರ್ಗಾ ಪ್ರಾರ್ಥನೆ ಮಾಡೋದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾವೇ ಒಂದು ದೀಪವನ್ನು ನಡೆಸಿ ನಮಸ್ಕಾರ ಮಾಡಿ ಬೇವಿನ ವೃಕ್ಷಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿನೇ. ಯಾಕೆಂದರೆ ವಾರದ ಮೊದಲನೇ ದಿನ ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಿ. ಇವತ್ತೇನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಿ. ಆಫೀಸು ಕಚೇರಿಗಳಿಗೆ ಹೊರಟ್ರೆ ಇಂತಿಂಥದೇ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂದ್ಕೊಳ್ತೀರಿ. ಆದರೆ ಯಾವುದನ್ನು ಮಾಡಲಿಕ್ಕೂ ಮುಂದಾಗುವುದಾಗ ಏನೋ ಒಂದು ಅಸಮಾಧಾನ ಅಂತಕ್ಕಂಥದ್ದು ಎದುರಾಗುತ್ತೆ. ನೀವು ಮಾಡದಿರತಕ್ಕಂತಹ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು, ಶಿವಮಂದಿರಕ್ಕೂ ಹೋಗಿ ಬರಬೇಕು. ಅಥವಾ ಮಂದಿರಕ್ಕೆ ಹೋಗಿ ಬರೆದಿದ್ದರೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಕೇತುಗಳ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾದ್ದರಿಂದ ಸಿಂಹರಾಶಿಯವರು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಯಾವ ಕೆಲಸವನ್ನು ಮಾಡಬೇಕು, ನಮ್ಮಿಂದ ನಾವು ಮಾಡುವಂಥ ಕೆಲಸದಿಂದ ಮತ್ತೊಬ್ಬರಿಗೆ ನೋವು ಆಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಎಂಬತಕ್ಕಂಥ ಚಿಂತನೆಯಲ್ಲಿ ಇರಬೇಕು. ಹಾಕುವಂತಹ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಬೇಕು. ಸರಿ ತಪ್ಪುಗಳನ್ನು ಸರಿಯಾದ ಮಾರ್ಗದಲ್ಲಿ ತಿಳ್ಕೊಂಡ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂತಹದ್ದು. ಸಿಂಹರಾಶಿಯವರಿಗೆ ಇವತ್ತು ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮಾತ್ರ ಸ್ವಲ್ಪ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಇವತ್ತು ತಾವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ಇವತ್ತಿನ ದಿವಸ ಯಾವುದಾದ್ರು ಒಂದು ಶಕ್ತಿ ದೇವಾಲಯದಲ್ಲಿ ಒಂದಿಷ್ಟು ಅರಿಶಿಣವನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಿಂಹರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ನೀವು ಮನೆಯಲ್ಲಿ ನಿಮ್ಮ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿದ ಮೇಲೆ ದೇವ್ರ ಮುಂದೆ ಒಂದು ದೀಪವನ್ನು ಅಂಟಿಸಿ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ, ಅದರಲ್ಲಿ ಒಂದು ಹನಿ ನೀರು ಹಾಕ್ಕೊಳ್ಳಿ, ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಗುರುಗಳಾಗ್ಬೋದು ಅಥವಾ ನಿಮ್ಮ ಧರ್ಮದ ಗುರುಗಳಾಗ್ಬೋದು, ಹಾಗೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆ ಅರಿಶಿಣದ ಮುದ್ದೆಗೆ ಸ್ವಲ್ಪ ನೀರಿನ ಮಿಶ್ರಣ ಮಾಡಿ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ, ಒಂದಷ್ಟು ವ್ಯಾಜ್ಯಗಳು ಕದನಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ನೀವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇದೊಂದು ತಂತ್ರಸಾರವನ್ನು ಇವತ್ತು ತಾವು ಮಾಡ್ಕೊಳ್ಳಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನ, ಗುರುವಿನ ಆಸ್ಥಾನವೂ ಚಂದ. ಹಾಗಾಗಿ ಇವತ್ತು ಕನ್ಯಾ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೂ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಹೊಸದಾಗಿ ಉದ್ಯೋಗ ಮಾಡಬೇಕು, ಕೆಲಸ ಕಾರ್ಯಕ್ಕೆ ಸೇರಬೇಕು, ಅಥವಾ ಇರ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕು, ಹೀಗೆ ನಾವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂತಹ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ವಿಶೇಷವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಇಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಯಾರು ತುಂಬ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ನಿಮ್ಮ ಕೈಲಾದಷ್ಟು ಒಂದಿಷ್ಟು ಸಹಾಯವನ್ನು ಮಾಡಿ. ಹಾಗೆ ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯವರು ಇವತ್ತು ಸಂಜೆ 4ರವರೆಗೂ ಅದೃಷ್ಟದ ದಿನ. 4ರ ನಂತರ ಒಂದಿಷ್ಟು ಮನಸ್ಸಿಗೆ ನೋವುಂಟಾಗುವಂಥದ್ದು, ಬೇಡವಾದ ವಿಚಾರಗಳಲ್ಲಿ ತಲೆ ಹಾಕಿ ಇಲ್ಲದ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಜೋಪಾನ, ಎಚ್ಚರದಿಂದಿರಿ. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಮಹಾಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ತನ್ನದೇ ಆದಂಥ ಒಂದಿಷ್ಟು ಫಲಗಳು ಬೇಕು, ತನ್ನದೇ ಆದಂಥ ವರ್ಚಸ್ಸಿರಬೇಕು. ಅದರ ತೇಜಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಇವತ್ತು ನೀವು ಮಾಡುವ ಕಾಯಕವನ್ನು ಭಗವತಿಗೆ ಅರ್ಪಣೆ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವರ್ಚಸ್ಸು, ತೇಜಸ್ಸು ಇದೆ, ಆರ್ಥಿಕ ಪರಿಸ್ಥಿತಿ ಇದೆ, ವ್ಯವಹಾರಗಳು ಚೆನ್ನಾಗಿದೆ. ಹಾಗೆ ಆರೋಗ್ಯದಲ್ಲಿ ಒಂದಷ್ಟೇ ಮುಂದೆ ಹಾಕುವಂಥದ್ದಿದೆ. ಹಾಗೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಅದಕ್ಕೆ ಮತ್ತೊಬ್ಬರಿಂದ ಸಹಾಯ ಪಡೆಯುವಂಥ ಯೋಗ ಫಲ ಇದೆ.
ಜೊತೆಗೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂತಹದ್ದು ಅಥವಾ ಸೌಂದರ್ಯಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಕೆಲವಷ್ಟು ವಸ್ತುಗಳನ್ನು, ಕೆಲವು ವಸ್ತ್ರಗಳನ್ನು ಅಥವಾ ನಿಮಗೆ ಬೇಕಾದಂಥ ರೀತಿಯಲ್ಲಿ ನಿಮ್ಮ ಖರ್ಚು ವೆಚ್ಚವನ್ನು ದುಬಾರಿಯಾದರೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೂ ತಪ್ಪಾಗೋದಿಲ್ಲ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೋದಾದರೆ ಇವತ್ತು ಕೃಷ್ಣವರ್ಣದ ಗೋವು ಅಂದರೆ ಕೃಷ್ಣವರ್ಣದ ಗೋವು ಅಂದರೆ ಕಪ್ಪು ಬಣ್ಣದ ಆಕಳು ಎಲ್ಲಾದರೂ ಕಂಡು ಬಂದರೆ ಆ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗೋಗ್ರಾಸ ಕೊಡಿ, ಇನ್ನಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಲ್ಲಿರ್ತಕ್ಕಂಥ ದುಃಖದ್ದು ಮಾನವನ್ನು ದೂರ ಮಾಡ್ಕೊಳ್ತೀರಿ. ನಿಮಗೆ ಆದಂತಹ ಒಂದು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಪ್ರಯಾಣದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂತಹ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಆದರೆ ಮಾಡುವ ಕೆಲಸದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಅಚಾತುರ್ಯಗಳಾಗುತ್ತೆ, ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದು ಉಂಟಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೋ ಅಥವಾ ಒಂದು ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯಕ್ಕೋ ಅಥವಾ ಎಲ್ಲಾದರೂ ಒಂದು ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಅಥವಾ ಹನುಮನ ಆರಾಧನೆಯಿಂದ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ ವೀಕ್ಷಕರೇ. ಈಗ ನೀವು ಬರೆದಂಥ ಪತ್ರವನ್ನು ಓದುವಂಥ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿಯವರು ಪ್ರಸಾದದ ಜೊತೆಗೆ ಫೋಟೋ ಕಳಿಸಿದ್ದಾರೆ ನಂಜನಗೂಡಿನಿಂದ. ನಂಜುಂಡೇಶ್ವರ ಹೇಳಮ್ಮ. ರಾಘವೇಂದ್ರ ಪ್ರಸಾದ್ ಅವರು ಈ ಪತ್ರವನ್ನು ಬರೆದಿರೋದು ಮೈಸೂರು ಜಿಲ್ಲೆ ನಂಜನಗೂಡಿನಿಂದ. ಗುರುಜಿ, ನಾನು ಸರ್ಕಾರಿ ಆಸ್ಪತ್ರೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದೆ ಗುರುಜಿ. ಆಗಲೇ ಈಗ 1 ವರ್ಷ ಆಗಿದೆ. ಆದರೆ ಅಲ್ಲಿಂದ ಯಾವ ಉತ್ತರ ಕೂಡ ಬಂದಿಲ್ಲ. ಆದರೆ ಕೆಲಸ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಈ ಕೆಲಸ ನನಗೆ ಸಿಗಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ. ನನಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಗುರುಜಿ. ಅಮ್ಮ ತೀರ್ ಹೋಗಿ 5 ವರ್ಷ ಆಯಿತು. ಅಪ್ಪ ತೀರ್ ಹೋಗಿ ಈಗ 11 ತಿಂಗಳಾಗಿದೆ. ನನ್ನ ಜೊತೆ ಇದ್ದ ಸ್ನೇಹಿತರು ಎಲ್ಲರೂ ನನ್ನಿಂದ ದೂರವಾಗಿದ್ದಾರೆ. ಯಾರೂ ನನ್ನ ಜೊತೆ ಇಲ್ಲ. ಈಗ 10 ದಿನಗಳ ಹಿಂದೆ ನಾನು ಒಂದು ಕಡೆ ಶಾಸ್ತ್ರಕ್ಕೆ ಹೇಳಿದ್ದೆ, ನಿನ್ನ ಟೈಮ್ ಚೆನ್ನಾಗಿಲ್ಲ, ಇವಾಗ ನಿನ್ನ ರಾಶಿಯಲ್ಲಿ ಶನಿ ಇದ್ದಾನೆ, ಹಾಗಾಗಿ ನಿನಗೆ ಸರ್ಪದೋಷ ಇದೆ, ನೀನು ಹಿಡಿದ ಕೆಲಸ ಯಾವುದೂ ಆಗೋದಿಲ್ಲ, ಆರೋಗ್ಯ ಸಮಸ್ಯೆ ಕೂಡ ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹಣಕಾಸು ಸಮಸ್ಯೆ ಕೂಡ ತುಂಬ ಇದೆ. ಇದೆಲ್ಲದರಿಂದ ನಾನು ಪರಿಹಾರವನ್ನು ಪಡ್ಕೊಡ್ಬೇಕು ಅಂದರೆ ಯಾವುದಾದ್ರೂ ಒಂದು ಅನುಷ್ಠಾನವನ್ನು ಮಾಡಬೇಕಾ? ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಕೇಳ್ತಾರೆ. ಇವರ ಹೆಸರೇನು ಹೇಳಿದ್ರಮ್ಮ? ರಾಘವೇಂದ್ರ ಪ್ರಸಾದ್. ರಾಘವೇಂದ್ರ ಪ್ರಸಾದ್ ಅವರೇ, ನಿಮ್ಮ ಕಣ್ಣರೇಖೆ ಚೆನ್ನಾಗಿದೆ, ಯಾವುದೇ ದೋಷಗಳಿಲ್ಲ, ಧೈರ್ಯವಾಗಿರಿ. ತಾವು ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲೇ 48 ದಿನ 48 ಡೇಸ್ ಕ್ರಮಬದ್ಧವಾಗಿ ಕಪಿಲಾ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಲ್ಲಿ 108 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ತಾವು ಉಚ್ಚರಿಸಿದ್ರೆ ನಿಮ್ಮ ಜಾತಕದಲ್ಲಿ ಗುರುವಿನ ಅನುಗ್ರಹ ಆಗುತ್ತೆ. ಶಿವನಿಗಿನ ದೊಡ್ಡವರು ಯಾರೂ ಅಲ್ಲ. ಅದರಲ್ಲೂ ನಂಜುಂಡೇಶ್ವರನ ಸಾನ್ನಿಧ್ಯ, ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರ ಅಂತಹ ಶಕ್ತಿಯುತವಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ನೀವೇನು ಮಾಡ್ತೀರಿ, ಕೆಲವು ದೇವಸ್ಥಾನಗಳಿಗೆ ಬಂದಾಗ ಅದರೊಂದು ವಿಸಿಟರ್ಸ್ ಪ್ಲೇಸ್ ಅಂತನೋ, ಮನೋರಂಜನಾ ಸ್ಥಳ ಅಂತಲೋ ಅಥವಾ ಒಂದು ಪುಣ್ಯಕ್ಷೇತ್ರ ಅಂತ ಸುಮ್ಮನೆ ನಾವು ಒಂದು ಕ್ಷೇತ್ರಕ್ಕೆ ಹೋಗಿದ್ದೀವಿ ಬಂದಿದ್ದೀವಿ ಇಷ್ಟೇ ಮನಸ್ಸಲ್ಲಿರುತ್ತೆ. ಬಿಟ್ಟರೆ ಆ ಕ್ಷೇತ್ರದ ಅಧಿದೇವರು, ಅಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯ, ಆ ಸಾನ್ನಿಧ್ಯಕ್ಕೆ ಬಂದಾಗ ಅದು ತಪ್ಪು ನಿಮ್ಮದೂ ಅಲ್ಲ, ಅಲ್ಲಿ ಪರಿಸ್ಥಿತಿ ಹಾಗಾಗೋಗಿರುತ್ತೆ. ಕಾರಣ ಏನಪ್ಪ ಅಂದರೆ, ಯಾವಾಗ ಈ ಜನಜಂಗುಳಿ ಜಾಸ್ತಿ ಆಗುತ್ತೋ, ನೂಕಾಟ ಸಾಕಷ್ಟು ಆಗುತ್ತೋ, ಹಿಂದೆ ಸರತಿ ಸಾಲಲ್ಲಿ ನಾವು ಬಂದು ನಿಂತ್ಕೊಂಡಾಗ ಅಲ್ಲಿ ಎಲ್ಲರೂ ನೂಕೊಂಡು ಬಂದಾಗ ಆ ಒಳಗಿರುವ ಗರ್ಭಗುಡಿಯ ಭಗವಂತನ ನಾವು ನೋಡುವಷ್ಟು ಕಾಲ ಕನಿಷ್ಠ ಪಕ್ಷ ಒಂದಿಷ್ಟು ಸಮಯ ನಮಗೆ ಸಿಗುತ್ತೆ, ಸಾಕಷ್ಟು ಸಿಗಲ್ಲ. ಯಾಕೆಂದರೆ ಇಂತಹ ಶಕ್ತಿಯುತವಾದಂತಹ ಸಾನ್ನಿಧ್ಯಗಳಲ್ಲಿ ನಾವು ಅಲ್ಲಿ ಗಂಟೆಗಟ್ಟಲೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಮ್ಮಿಂದ ಇನ್ನೂ ಜನ ಇರ್ತಾರೆ. ಆದರೆ ಭಗವಂತನ 1 ಸೆಕೆಂಡು ನೋಡೋದು ಬಹಳ ಕಷ್ಟನೇ. ಆದರೆ ಭಗವಂತನ ಕಣ್ತುಂಬ ದರ್ಶನ ಮಾಡಬೇಕು. ದೇವಸ್ಥಾನದ ಯಾವುದಾದ್ರೂ ಆವರಣದಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ದೇವರ ದರ್ಶನ ಆಯಿತು ಅಂದರೆ ಪಟ್ಟಂತ ಕಂಬಿ ಕಿತ್ತು ಬಿಡ್ತೀವಿ, ಆಯಿತು ನಾವು ಹಿಂದೆಲ್ಲ ಬಂದು ಗಾಡಿಗೆ ಹತ್ಬಿಡ್ತೀವಿ. ಅದಲ್ಲ, ದೇವರನ್ನು ಒಂದೇ ಕ್ಷಣ ನೋಡಿದ್ರು ಅದಾದ ನಂತರ ದೇವರ ಆವರಣದಲ್ಲಿ ದೇವರ ಆವರಣ ಅಂತ ಇರುತ್ತಲ್ಲ, ಯಾಕೆಂದರೆ ನೋಡಿ, ದೇವಾಲಯದ ಆವರಣದಲ್ಲಿರುವ ಶಕ್ತಿಗೂ ನೀವು ಹೊರಗಡೆ ಇರತಕ್ಕಂಥ ಶಕ್ತಿಗೂ ಬಹಳ ವ್ಯತ್ಯಾಸ. ಯಾಕೆಂದರೆ ದೇವಸ್ಥಾನದ 4 ಮೂಲೆಗಳಲ್ಲಿರ್ತಕ್ಕಂತಹ ಅದರ ಒಂದು ದೇವಸ್ಥಾನದ ಒಂದು ಸರಹದ್ದಿರುತ್ತಲ್ಲ, ಆ ಸರಹದ್ದಿಗೆ ಅಲ್ಲೂ ಸಹಿತ ಬಲಿಪ್ರದಾನ ಇರುತ್ತೆ. ಅಲ್ಲಿರ್ತಕ್ಕಂತಹ ಒಂದು ಆಸ್ಥಾನದನ್ನು ಕಾವಲು ಕಾಯ್ತಕ್ಕಂಥವ್ರು ಇರ್ತಾರೆ. ಅದಕ್ಕೆ ದೇವತೆಗಳ ಒಂದು ವಿಶೇಷವಾದ ಶಕ್ತಿ ಸಾನ್ನಿಧ್ಯ ಇರುತ್ತೆ.
ಗರ್ಭಗುಡಿಯಲ್ಲಿರ್ತಕ್ಕಂತಹ ಭಗವಂತನ ಒಂದು ಕ್ಷಣ ನೋಡಿದ್ರು, ಆತನ ಹೆಸರನ್ನು ಪಕ್ಕದಲ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಯಾರಿಗೂ ಡಿಸ್ಟರ್ಬ್ ಆಗದಿರೋ ಒಂದು ಜಾಗದಲ್ಲಿ ಕೂತು ಅಲ್ಲಿ ನೀವು ಒಂದಷ್ಟು ಜಪಾನುಷ್ಠಾನಗಳನ್ನು ಮಾಡಿಕೊಂಡ್ರೆ ಖಂಡಿತ ಭಗವಂತನ ವಿಶೇಷವಾದಂಥ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಹಾಗಾಗಿ ಈಗ ನಿಮ್ಮ ಸಮಯ ಚೆನ್ನಾಗಿಲ್ಲ ಅಂತಲ್ಲ. ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಸಾಕಷ್ಟು ಏನು ಸರ್ಪದೋಷವೋ ನಾಗದೋಷವೋ ಇದು ಯಾವ ದೋಷವೂ ಅಲ್ಲ. ನೀವು ಏಕಾಗ್ರತೆಯಿಂದ ಒಳ್ಳೆ ಮನಸ್ಸಿನಿಂದ ತಂದೆ ತಾಯಿ ಇಬ್ಬರೂ ಇಲ್ಲ ಅಂತಿದ್ದೀರಿ. ತಂದೆ ತಾಯಿ ಇಲ್ಲ ಅಂದರೆ ನಂಜುಂಡೇಶ್ವರ, ಸಾಂಬ ಸದಾಶಿವ, ಗಿರಿಜಾಶಂಕರೇ ನಿಮಗೆ ತಂದೆ ತಾಯಿ. ಅಂತಹ ಒಂದು ಪ್ರತ್ಯಕ್ಷವಾಗಿ ವರ್ಷದ 365 ದಿವಸ ಯುಗ ಯುಗಗಳಿಂದ ಬರ್ತಿರ್ತಕ್ಕಂತಹ ಆ ಕ್ಷೇತ್ರ ಅಂತಹ ಶಕ್ತಿಯುತವಾದಂಥದ್ದು. ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ದರ್ಶನ ಮಾಡಿ ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿದ್ದೆ ಆದರೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ತೆರವಿದೆ. ಯಾರ್ಯಾರು ಸ್ನೇಹಿತರು ನಿಮ್ಮಿಂದ ದೂರ ಹೋಗಿದ್ದಾರೆ ಅವರೆಲ್ಲ ಪುನಃ ನಿಮ್ಮ ಹತ್ರಕ್ಕೆ ಬರ್ತಾರೆ. ಜೊತೆಗೆ ನಿಮಗೊಂದು ಒಳ್ಳೆಯ ಉದ್ಯೋಗನೂ ಅನುಕೂಲ ಆಗುತ್ತೆ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಿಮಗಿದೆ. ಒಳ್ಳೆಯದಾಗಿ. ಗುರುಶೇಖರ್, ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಚೆನ್ನಾಗಿರೋದ್ರಿಂದ ತಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾದರೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾವು ಮಾಡುವಂಥ ಕೆಲಸ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಲಿ. ಇನ್ನೊಬ್ಬರ ಮನಸ್ಸಿಗೆ ನೋಯಿಸುವಂತಹದ್ದು, ಇನ್ನೊಬ್ಬರಿಗೆ ನೊಂದೋದು ಅಥವಾ ಮಾತಾಡುವಂತಹ ಕಾಲದಲ್ಲಿ ಇನ್ನೊಬ್ಬರ ಮನಸ್ಸು ನೋಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಅರಿವಿಟ್ಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಯಾರನ್ನು ಯಾರೂ ನಿಂದನೆ ಮಾಡಬಾರ್ದು, ನಿಂದಿಸಬಾರ್ದು. ಇನ್ನೊಬ್ಬರನ್ನ ನಿಂದಿಸೋದು, ಇನ್ನೊಬ್ಬರಿಗೆ ನೋವು ಕೊಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಚೇಡಿಸ್ತಕ್ಕಂಥದ್ದು ಮಾಡೋದು ಅಷ್ಟು ಸಮಂಜಸವಲ್ಲ. ಆದರೆ ಧನುರಾಶಿಯವ್ರಿಗೆ ಯಾಕೆ ಈ ಮಾತು ಅಂದರೆ, ಧನುರಾಶಿಯವರು ಇವತ್ತು ಸರಿಸುಮಾರು ಮಧ್ಯಾಹ್ನ 1:15 3:20 ತನಕ ನಿಮ್ಮ ಮನಸ್ಸು ಬಹಳಷ್ಟು ಚಂಚಲತೆಯಲ್ಲಿರೋದ್ರಿಂದ, ನಿಮ್ಮ ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರೋದ್ರಿಂದ, ಇನ್ನೊಬ್ಬರನ್ನ ದೂಷಣೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಂದ ನಮಗೆ ತೊಂದರೆ ಆಯಿತು ಅಂತ ತಿಳ್ಕೊಳ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಎದುರಾಗುತ್ತೆ. ಆದರೆ ಅದಲ್ಲ. ಇವತ್ತಿನ ದಿವಸ ಮಹಾವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಪಾರಿಜಾತ ಪುಷ್ಪಗಳಾಗಲಿ ಅಥವಾ ಒಂದಷ್ಟು ಸಂಪಿಗೆ ಆಗಲಿ, ಸಂಪಿಗೆ, ಪಾರಿಜಾತ ಅಥವಾ ತುಳಸಿ ಇಂತಹದ್ದನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಲಾಭವನ್ನೇ ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ಯಾಕೆಂದರೆ ಇವತ್ತಿನ ದಿವಸ ನಿಮ್ಮ ಫಲಾಫಲಗಳಲ್ಲಿ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದಲೂ ಮುಕ್ತರಾಗ್ತೀರಿ. ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಶನೈಶ್ಚರನ ಮಂತ್ರವನ್ನು ಸ್ವಲ್ಪ ಉಚ್ಚರಿಸನೆ ಅಂದರೆ ಶನೈಶ್ಚರನ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ, ಅಂದರೆ ಭಗವಂತನ ಹೆಸರನ್ನು ಹೇಳ್ತಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಖಂಡಿತ ಒಳಿತಿದೆ. ಹಾಗೆ ಮಕರ ರಾಶಿಯವರು ಇವತ್ತು ಸಂಜೆ 4ರಿಂದ 6 ಗಂಟೆ ಒಳಗಾಗಿ ಎಲ್ಲಾದರೂ ಕಪ್ಪು ಬಣ್ಣದ ಶ್ವಾನಗಳು ಕಂಡು ಬಂದರೆ ಒಂದಷ್ಟು ಶ್ವಾನಗಳಿಗೆ, ಅದರಲ್ಲೂ ಸಂಪೂರ್ಣ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಗಳಿಗೆ ಸಂಜಾ ಕಾಲದಲ್ಲಿ ಏನಾದರೂ ಆಹಾರವನ್ನು ಉಣಬಡಿಸೋದ್ರಿಂದ, ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಸನ್ನಿವೇಶ ವ್ಯಾಜ್ಯಗಳು ತಿರುಗುತ್ತೆ, ಯಾರಾದರೂ ಜೊತೆಲಿರ್ತಕ್ಕಂಥವ್ರು ಗಲಾಟೆ ಮಾಡ್ತಾರೆ ಅಥವಾ ಏನಾದರೂ ತೊಂದರೆ ಆಗ್ಬೋದು, ಅಥವಾ ನಾನು ಮಾಡಿರ್ತಕ್ಕಂಥ ತಪ್ಪೋ ಸರಿನೋ ಯಾರಾದರೂ ಗರ್ಜನೆ ಮಾಡ್ತಾರೆ ಅಥವಾ ಅವ್ರು ಬೈತಾರೆ ಅನ್ನೋ ಸನ್ನಿವೇಶ ಇದ್ದರೆ ನೀವು ಆ ಕ್ಷಣ ಅಲ್ಲಿಂದ ಜಾಗ ಬದಲಾಯಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕೆಲವು ಗಳಿಗೆಗಳು, ಕೆಲವು ಸಮಸ್ಯೆಗಳಂತಕ್ಕಂಥದ್ದು ಆಯಾ ಕಾಲದಲ್ಲಿ ಬಂದು ಒದಗುತ್ತೆ. ಆ ಬರುವ ಸನ್ನಿವೇಶ ಅಲ್ಲಿ ರೌದ್ರ ಆಗುತ್ತೆ ಅಂದಾಗ ನೀವೇ ಬುದ್ಧಿವಂತರಾಗಿ ಜಾಗ ಖಾಲಿ ಮಾಡ್ತಕ್ಕಂಥದ್ದು, ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡೋದು ಬಹಳ ಉತ್ತಮ. ಮಾತಿಗೆ ಮಾತು ನಿಂತುಕೊಂಡು ಏನಾಗುತ್ತೋ ಪರವಾಗಿಲ್ಲ ನೋಡೇ ಬಿಡೋಣ ಅಂತ ನಿಂತರೆ ಇಲ್ಲದ ಸಮಸ್ಯೆಗಳಿಗೆ ತಾವು ಸಿಲುಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರ್ಬೋದು. ಆದರೂ ಸಹಿತ 12 ಗಂಟೆವರೆಗೂ ಮಾತ್ರ ಹೀಗಿರುತ್ತೆ. 12 ಗಂಟೆ ದಾಟಿದ ನಂತರ ಆಟೋಮೆಟಿಕ್ಕಾಗಿ ಕಾರ್ಯಗಳಲ್ಲಿ ಸಿದ್ಧಿ ಆಗುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಜೊತೆಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತೊಂದು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಮಾಡುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು, ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾದರೂ ಅದನ್ನು ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗುವಂಥದ್ದು ಎಲ್ಲವೂ ವಿಶೇಷವೇ. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ಗಳಿಸಬೇಕು, ತೃಪ್ತಿಕರವಾದ ಬದುಕನ್ನು ಕಾಣಬೇಕು, ಹೆಚ್ಚು ಲಾಭ ಮತ್ತು ಅದಕ್ಕಿಂತ ಮುಖ್ಯವಾಗಿ ಏನೇ ಕೆಲಸ ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನದಿಂದ ನಡೆಸತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ ತದನಂತರ ಮಧ್ಯಾಹ್ನದ ಅನ್ನಪ್ರಸಾದವನ್ನು ನೀವು ಊಟ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕಾರ್ಯಸಿದ್ಧಿಯಾಗುತ್ತೆ. ಆದರೆ ದೇವಿಯ ಅನುಷ್ಠಾನವನ್ನು, ದೇವಿಯ ಆರಾಧನೆಯನ್ನು, ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ತಪ್ಪದಿರ ತಾವು ಮಾಡಿ. ಇದರಿಂದ ಒಳ್ಳೆ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆನೂ ಆಲೋಚನೆ ಮಾಡ್ತೀರಿ. ಪ್ರಯಾಣ ಅಂದರೆ ವಾರದ ಮೊದಲನೇ ದಿವಸ ಇವತ್ತೆಲ್ಲಪ್ಪ ಪ್ರಯಾಣ ಅಂದರೆ ಉದ್ಯೋಗ ನಿಮಿತ್ತವಾಗಿ ಅಥವಾ ನಿಮ್ಮ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಅಥವಾ ನಿಮಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥವ್ರು ಅವರ ಒಂದು ಆಗುವಂತಹದ್ದು ಅಥವಾ ಅವರ ಕುಟುಂಬಗಳ ಬಗ್ಗೆ ಮಾತಾಡುವಂಥದ್ದು, ಎಲ್ಲಾದರೂ ಒಂದು ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಇದು ನಿಮ್ಮ ಭವಿಷ್ಯತ್ತಲ್ಲಿದೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದೆರಡು ವಿಳೆದೆಲೆ, ಅಡಿಕೆ, ಒಂದಷ್ಟು ಜೇನುತುಪ್ಪ ಇಂತಹದ್ದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲೂ ವ್ಯವಹಾರಗಳಲ್ಲೂ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮಹೇಶ್ವರ್ ಅಂತೇಳಿ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡ್ಬೇಕು ಮೇಡಮ್. ಸರಿಮಾ, ಮಾತಾಡಿ. ಹಲೋ. ಹಲೋ ಗುರುಜಿ, ಕೋಟಿ ನಮಸ್ಕಾರ ಗುರುಜಿ. ನಿಮಗೆ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಸ್ವಲ್ಪ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಮ್ಮ. ಅದು ಸ್ವಲ್ಪ ಅಲರ್ಜಿ ಗುರುಜಿ, ಒಂದು 7-8 ವರ್ಷ ಆಯ್ತು ಗುರುಜಿ. ಅದು ಸೊಂಟದ ಹತ್ರ ಎಲ್ಲ ಫುಲ್ಲು ಇದು ತಿಂಡಿ ಬರ್ತದೆ ಗುರುಜಿ. ಆ ಕಂಕಳ ಹತ್ರ ಎಲ್ಲ ಕಪ್ಪಾಗಿ ಮಚ್ಚ ಆದಂಗೆ ಆಗ್ತದೆ ಗುರುಜಿ. ಭಾಳ ವರ್ಷ ತೋರ್ಸ್ಕೊಂಡ್ರು ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಆ ಟ್ಯಾಬ್ಲೆಟ್ ತಿಂದ್ರಂದೇ ಕಮ್ಮಿ ಆಗ್ತದೆ ಗುರುಜಿ. ಮತ್ತೆ ಹಂಗೆ ಇದಾಕ ಚಳಿ ಇದ್ದಾಗ ಜಾಸ್ತಿ ಆಗತ್ತೆ ಗುರುಜಿ. ಕಡಿಮೆ ಆಗ್ತಾ ಇಲ್ಲ, ಫುಲ್ಲು ತಿಂಡಿ ಅಂತ ಗುರುಜಿ ನಮ್ಮ ಮನೆಯವರು. ಅದು ಕಡಿಮೆ ಆಗ್ತಾ ಇಲ್ಲ ಗುರುಜಿ. ಸ್ವಲ್ಪ ಅವ್ರ ಆರೋಗ್ಯ ಬಗ್ಗೆ ಹೇಳ್ಬೇಕಾಯ್ತು ಗುರುಜಿ. ಇದರ ಹತ್ತಿರದಲ್ಲಿ ಅಲ್ಲ ಗುರುಜಿ, ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ ಗುರುಜಿ. ಹುಲಿಗಮ್ಮನ ದೇವಸ್ಥಾನಕ್ಕ ಒಳಗೆ ದರ್ಶನ ಮಾಡಕ್ ಹೋಗಿದ್ವಿ ಗುರುಜಿ. ಸ್ವಲ್ಪ ಬಳೆ ಹೊಡಿತು ಗುರುಜಿ. ಅವಾಗಿಂದ ಸ್ವಲ್ಪ ಭಯ ಆಗ್ತೈತೆ ಗುರುಜಿ. ಏನು ತಲೆ ಕೆಡಿಸ್ಕೋಬೇಡ. ರಶ್ ಇರೋ ಕಡೆ ಹೋಗಿ ನಿಂತ್ಕೊಂಡು ದರ್ಶನಕ್ಕೆ ಹೊರಟಾಗ ಒಬ್ರಿಗೊಬ್ರು ಕೈ ಮೈ ತಗಲಿ ಒಂದು ಬಳೆನೂ ಹೊಡೆಯುತ್ತೆ ಅಥವಾ ಇನ್ನೊಂದು ತಪ್ಪಾಗುತ್ತೆ. ಅದಕ್ಕೆಲ್ಲ ನಾವು ಅಯ್ಯೋ ನನ್ನ ಗ್ರಹಚಾರ ಸರಿ ಇಲ್ಲ, ನನ್ನ ಗ್ರಹಗತಿಗಳು ಸರಿ ಇಲ್ಲ, ಮುಂದೆ ಏನೋ ಆಗುತ್ತೆ ಅಂತ ತಿಳ್ಕೊಳ್ಳೋದು ಮೂರ್ಖತನ. ಏನು ಭಯಪಡಬೇಡ. ನಿನ್ನ ಸ್ವರತರಂಗದಲ್ಲಿ ಅಂಥದ್ದು ಯಾವ ಸಮಸ್ಯೆನೂ ಇಲ್ಲ. ಆಯ್ತಮ್ಮ, ಧೈರ್ಯವಾಗಿರು. ಇನ್ನು ನಿಮ್ಮ ಮನೆಯವ್ರು ಇದ್ದಾರ ಹತ್ತಿರದಲ್ಲಿ? ನಿಮ್ಮ ಮನೆಯವ್ರು ಇದ್ದಾರಮ್ಮ? ಇಲ್ಲ ಗುರುಜಿ, ಸ್ಕೂಟರ್ ಹೋಗಿದ್ದಾರೆ ಅವರು. ಸರಿ, ಒಂದು ಕೆಲಸ ಮಾಡು, ಅವರಿಗೆ ಒಂದು 15 ದಿವಸ ನಾನು ಹೇಳೋ ಪ್ರಕಾರ ಮಾಡು. ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ, ಆಮೇಲಿಂದ ಬೇವಿನ ಸೊಪ್ಪು, ಅರಿಶಿನ, ಬೇವಿನ ಸೊಪ್ಪು, ಮತ್ತು ಈ ನೀಲಗಿರಿ ಸೊಪ್ಪು ಬರುತ್ತಲ್ಲ, ನೀಲಗಿರಿ ಮರದ 4 ಎಲೆ ತಗೋ, ಬೇವಿನ ಸೊಪ್ಪು ಒಂದು 15 ಎಲೆ ತಗೋ, 3 ಚಿಟಿಕೆ ಅಷ್ಟು ಅರಿಶಿನ ಪುಡಿ ತಗೋ. ಈ 3 ಚೆನ್ನಾಗಿ ಕುಟ್ಬಿಡು. ಅಂದರೆ ಕುಟ್ಟಿ ರುಬ್ಬಿ ಅದನ್ನು ಪೇಸ್ಟ್ ಥರ ತಯಾರು ಮಾಡ್ಕೊ. ಪೇಸ್ಟ್ ಥರ ತಯಾರು ಮಾಡ್ಕೊಂಡು ಆ ಪೇಸ್ಟನ್ನು ಸ್ವಲ್ಪ ನೀರಾಗಿ ಕಲ್ಸ್ಕೊಂಡು ಮೈಗೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋಕ್ಕೆ ಹೇಳು. ಇದನ್ನು ಕ್ರಮವಾಗಿ ಒಂದು 15 ದಿವಸ ಅಥವಾ 20 ದಿವಸ ಮಾಡಬೇಕು. ಆಗ ಕಂಪ್ಲೀಟ್ ಆಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಆಮೇಲೆ ಪ್ರತಿ ದಿವಸ ಇರಮ್ಮ, ನಾನು ಹೇಳೋದು ಪೂರ್ತಿ ಕೇಳಿಸ್ಕೊತಾಯಿ. ಈ ಔಷಧಿಯನ್ನು ಮೈಗೆ ಹಚ್ಚುವಂಥದ್ದು. ಹಾಗೆ ಪ್ರತಿ ದಿವಸ ಬೆಳಿಗ್ಗೆ ಒಂದು ಬೇವಿನ ಚಿಗುರು, ತುಳಸಿ ಎಲೆ, ದೊಡ್ಡಪತ್ರೆ ಎಲೆ, ದೊಡ್ಡಪತ್ರೆ, ತುಳಸಿ, ಬೇವಿನ ಚಿಗುರು, ಈ 3 ಸಹಿತ ಒಂದು ಸಣ್ಣ ಕಲ್ಲುಪ್ಪು, ಸಣ್ಣದಾದಂಥ ಒಂದು ಕಲ್ಲುಪ್ಪನ್ನು ಅದರಲ್ಲಿ ಇಟ್ಕೊಂಡು ಚೆನ್ನಾಗಿ ಅಗದು ಬರೀ ಹೊಟ್ಟೆಯಲ್ಲಿ ರಸ ತೊಗೋಬೇಕು. ಅಂದರೆ ಹೊಟ್ಟೆಗೆ ತೊಗೋಬೇಕು. ರಾತ್ರಿ ಮಲ್ಕೊಳ್ಳೋವಾಗ ಅಷ್ಟೇ, ಮಲಗೋದಕ್ಕೆ ಊಟ ಎಲ್ಲ ಮುಗಿದು ಇನ್ನೇನು ಮಲಗಕ್ಕೆ ಹೋಗ್ತೀವಿ ಎನ್ನುವಾಗ ಇದೇ ಥರ ಅದನ್ನು ರಸ ತೊಗೊಂಡು ಆಹಾರದಲ್ಲಿ ತೊಗೊಂಡು ಮಲಗಬೇಕು. ಈ ಥರ ಮಾಡ್ತಾ ಇದ್ದರೆ ಒಂದು ದೇಹದ ಒಳಭಾಗದಲ್ಲೂ ನರನಾಡಿಗಳಲ್ಲೂ ಸಹಿತ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಎರಡನೇದು ದೇಹದ ಹೊರಭಾಗದಲ್ಲೂ ಸಹಿತ ಕ್ಲಿಯರ್ ಆಗ್ತಾ ಬರುತ್ತೆ. ನಾವು 8 ತಿಂಗಳು ವರ್ಷ ಆದರೆ ಅದು ಟ್ಯಾಬ್ಲೆಟು. ನೀವು ಔಷಧಿಗಳು, ಟ್ಯಾಬ್ಲೆಟು, ಇಂಜೆಕ್ಷನ್ ತೊಗೊಂಡಾಗ ಏನಾಗುತ್ತೆ, ಅದಕ್ಕೆ ಅದರದ್ದೇ ಆದಂಥ ಸ್ವಲ್ಪ ದಿವಸ ಗುಣ ಆಗುತ್ತೆ, ಮತ್ತೊಂದು ಸಮಸ್ಯೆ ಶುರು ಆಗ್ತಾ ಹೋಗುತ್ತೆ. ಆದರೆ ಬೇರಿನ ಸಮೇತ ಕಿತ್ತು ಹಾಕಬೇಕಂದ್ರೆ ಇದೇನೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ.
ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವೆಂದರಲ್ಲಿ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಧನುರ್ಮಾಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಇದನ್ನು ತಿಳಿಸೋದಕ್ಕಿಂತ ಮುಂಚೆ ನಿನ್ನೆ ಭಾನುವಾರದ ಕಾರ್ಯಕ್ರಮ ಬಹಳ ಶಕ್ತಿಯುತವಾಗಿರತಕ್ಕಂಥ ತಂತ್ರಸಾರ, ಬಹಳ ಶಕ್ತಿಯುತವಾಗಿರತಕ್ಕಂಥ ಒಂದು ವಸ್ತುವನ್ನು ಕೂಡ ಹೇಗೆ ತಯಾರಿಸ್ಕೊಳ್ಬೇಕು, ಕಪ್ಪು ಹೇಗೆ ತಯಾರಿಸ್ಕೊಳ್ಬೇಕು, ವಿದ್ಯಾರ್ಥಿಗಳ ವಿಚಾರಕ್ಕಾಗಿ, ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥ ಜಾಗದಲ್ಲಿ, ಉದ್ಯೋಗದ ಜಾಗದಲ್ಲಿ ಒಂದಷ್ಟು ತಳಮಳಗಳು ಸೃಷ್ಟಿಯಾಗಿದೆ, ವೈರತ್ವಗಳು ಸೃಷ್ಟಿಯಾಗಿದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುಪ್ತಶತ್ರುಗಳು ಅಟ್ಟಹಾಸವನ್ನು ಮೀರ್ತಾ ಇರತಕ್ಕಂಥದ್ದಿದೆ. ಇಲ್ಲಾಂದರೆ ತಾವು ನೈಜವಾಗಿ ಎಲ್ಲವನ್ನೂ ಕೂಡ ಒಳ್ಳೆಯ ಹಾದಿಯಲ್ಲಿ ಧರ್ಮದ ಹಾದಿಯಲ್ಲಿ ತಾವು ಮುಂದೆ ಹೋಗ್ತಾ ಇದ್ರೂ ಕೂಡ ಅಲ್ಲಿ ಇನ್ನೇನೋ ಕೊಂಕನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ದೃಷ್ಟಿದೋಷ ಜಾಸ್ತಿ ಆಗಿದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಆ ಒಂದು ಕಪ್ಪನ್ನು ನಿನ್ನೆಯ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಆ ಒಂದು ಭಾನುವಾರ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಯಾರಾದರೂ ತಾವು ಮಾಡಿರಲಿಲ್ಲ ಅಂದರೆ ಭಾನುವಾರದ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿ, ನಿಜಕ್ಕೂ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಆ ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಲೇಬೇಕು. ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಐಂ ಓಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರತಕ್ಕಂಥವರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ತಕ್ಕಂಥದ್ದು ಇರುತ್ತೆ. ಭಗವಂತನ ಅನುಗ್ರಹದಿಂದ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಇಷ್ಟು ದಿವಸ ತಾವು ಹೊತ್ತುಕೊಟ್ಟು ಸಾಕಷ್ಟು ವಿಚಾರವಾಗಲಿ ಮನನೊಂದಿರ್ತಕ್ಕಂಥದ್ದಿರುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ಕೆಲಸದ ವಿಚಾರದಲ್ಲಿ ಯಾವುದಾದ್ರೂ ಒಂದು ಕೆಲಸದ ಮೇಲೆ ತಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಎಷ್ಟು ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಸಂಪೂರ್ಣವಾಗಿ ನಿಮ್ಮ ಆಸಕ್ತಿಯುತರಾಗಿ ತಾವು ಕೆಲಸ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಕೆಲಸ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದಿರುತ್ತೆ. ಇಲ್ಲಾಂದರೆ ಅಂತ್ಯದ ಸಮಯಕ್ಕೆ ಬಂದು ಹಾಗೆ ನಿಂತು ಹೋಗಿರತಕ್ಕಂಥದ್ದಿರುತ್ತೆ. ಆ ಒಂದು ವಿಚಾರವಾಗಿ ಆ ಒಂದು ಕೆಲಸಗಳ ವಿಚಾರವಾಗಿ ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥ ಈ ರಾಶಿಗಳವರು ನಿಜಕ್ಕೂ ಬಹಳ ಅದೃಷ್ಟವಂತರು. ತಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಕೃಪೇಶ್ವರವಾದ ನಿಮಗಿದೆ. ಆದ್ರೂ ಕೂಡ ಇವತ್ತಿನ ದಿವಸ ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಒಂದು ಪಂಚಾಕ್ಷರಿ ಮಂತ್ರವನ್ನು ತಾವೆಲ್ಲರೂ ಕೂಡ 18 ಬಾರಿನಾದರೂ ಪಠನೆಯನ್ನು ಮಾಡಿದ್ದೇ ಆದರೆ
ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಮನೋಚಿಂತಿತ ಕಾರ್ಯವು ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ, ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಪ್ರಾರಂಭ ಹಂತದಲ್ಲಿ ಒಂದು ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಿರುತ್ತೆ. ಯಾಕೆ ಈ ಥರ ಆಗ್ತಾ ಇರುತ್ತೆ? ಯಾಕೆ ಭಯ ಏನಕ್ಕೋಸ್ಕರ ಪಡಬೇಕು? ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಳ್ಳೆಯದು ಕೆಟ್ಟದ್ದು, ಪಾಸಿಟಿವು ನೆಗೆಟಿವು ಇದೆರಡನ್ನೂ ಇದ್ರೇ ಆ ಒಂದು ಕೆಲಸದಲ್ಲಿ ತಾವೂ ಕೂಡ ಒಂದು ಆಸಕ್ತಿಯುಕ್ತರಾಗಿ ಕೆಲಸ ಮಾಡ್ತೀರಿ. ಯಾಕೆ ಅಂದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ, ಎಲ್ಲವೂ ಕೂಡ ತಾವು ಅಂದುಕೊಂಡಂತೆ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಆಗೋಗುತ್ತೆ. ಇದೇನಪ್ಪ ನಾನು ಅಂದ್ಕೊಂಡಂತೆ ಎಲ್ಲ ನಡೀತಾ ಇದೆಯಲ್ಲ ಬಿಡು, ಅದಾಗದ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಿ ತಾವೂ ಕೂಡ ಆ ಕೆಲಸವನ್ನೇ ಅಲ್ಲೇ ಬಿಟ್ಬಿಡ್ತೀರಿ. ಇನ್ನೇನೋ ಬೇರೆ ವಿಚಾರಗಳ ಬಗ್ಗೆ ತಾವು ಚರ್ಚೆ ಮಾಡ್ತಕ್ಕಂಥದ್ದಿರುತ್ತೆ, ಎಲ್ಲ ಚಿಂತನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಯಾರೂ ಕೂಡ ಅಂತಹ ಕೆಲಸಗಳನ್ನು ಮಾಡಬೇಡಿ. ಒಳ್ಳೆಯದಿರಲಿ ಕೆಟ್ಟದಿರಲಿ, ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಗಿದ್ದೇ ಆದರೂ ಅಂತ್ಯದ ಸಮಯದಲ್ಲಿ ತಾವು ಅಂದುಕೊಂಡಂತೆ ಎಲ್ಲ ಕೆಲಸವನ್ನು ಕೂಡ ಬಹಳ ವೇಗವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಗ್ತಾ ಇರತಕ್ಕಂಥದ್ದಿರುತ್ತೆ. 2 ಗಂಟೆ ಆದ ನಂತರ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಗೋಮಾತೆಗೆ ಒಂದು ಚೂರು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ನಂದಿಯನ್ನು ಪ್ರಾರ್ಥನೆಯನ್ನು ಮಾಡಿ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜೋಪಾನ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲೋ ಒಂದಷ್ಟು ಪ್ರಾರಂಭದ ಹಂತದಲ್ಲೇ ವಿರೋಧಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಹಿರಿಯರ ಸಂಪೂರ್ಣ ಕೃಪಾಶೀರ್ವಾದ ಇವತ್ತಿನ ದಿವಸ ನಿಮಗೆ ಬೇಕಾಗಿರ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಾಗ್ಲೂ ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಜೊತೆ ಕೂತು ಒಂದಷ್ಟು ವಿಮರ್ಶೆಗಳನ್ನು ಮಾಡ್ತಕ್ಕಂಥದ್ದು, ಅವರು ಕೊಡ್ತಕ್ಕಂಥ ಆ ಒಂದು ಗುಪ್ತ ಮಾರ್ಗದರ್ಶನದ ಮೇಲೆ ತಾವು ಮುಂದೆ ಹೋಗಿದ್ದೇ ಆದರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಸುಖ ಶಾಂತಿ ನೆಮ್ಮದಿಯನ್ನಾದರೂ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಹಿರಿಯರ ಮಾತು ಬಹಳ ಮುಖ್ಯ. ಹಿರಿಯರ ಮಾತನ್ನು ಮೀರ್ತಕ್ಕಂಥದ್ದು ಬೇಡ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರಗಾಗಲಿ, ಈಗಾಗಲೇ ಗುರುಗಳು ಕಳೆದ ಭಾಗದಲ್ಲಿ ಹೇಳ್ತಾ ಇದ್ರು, ದೂರಭಾರ ಪ್ರಯಾಣ ಅಂದರೆ ಗುರುಗಳೇ ವಾರದ ಮೊದಲನೇ ದಿವಸ ತಾವು ದೂರಭಾರ ಪ್ರಯಾಣ ಅಂತ ಹೇಳ್ತೀರಿ. ಯಾವ ರೀತಿ? ವ್ಯಾಪಾರ ವ್ಯವಹಾರದ ವಿಚಾರಗಾಗಲಿ, ಇಲ್ಲಾಂದರೆ ಭೂಮಿಯ ವ್ಯಾಪಾರ ಮಾಡ್ತಕ್ಕಂಥ ವಿಚಾರಗಾಗಲಿ, ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಲಿಕ್ಕೆ ಆಗಲಿ, ಇಲ್ಲಾಂದರೆ ಅದನ್ನು ವ್ಯಾಪಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಹೇಳ್ತಕ್ಕಂಥದ್ದಿರುತ್ತೆ. ಆ ಒಂದು ವಿಚಾರಕ್ಕೆ ಬಂದಾಗ ದೂರಭಾರ ಪ್ರಯಾಣವೂ ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮಾರ್ಗ ಮಧ್ಯದಲ್ಲೂ ಕೂಡ ತಾವು ವಾಹನವನ್ನು ಚಲಿಸ್ತಾ ಇರಬೇಕಾದ್ರೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದಿರುತ್ತೆ, ಒಂದಷ್ಟು ಗೊಂದಲದ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ವಾಹನದಲ್ಲೂ ಕೂಡ ಒಂದಷ್ಟು ಹೆಚ್ಚು ಕಡಿಮೆಗಳನ್ನು ತಾವೆಲ್ಲರೂ ಕೂಡ ಕಾಣ್ತಕ್ಕಂಥದ್ದಿರುತ್ತೆ. ಜೋಪಾನ. ಆದಷ್ಟು ನಿಮ್ಮ ವಾಸ್ತುಗೃಹದಲ್ಲೇ, ನಿಮ್ಮ ಸರಹದ್ದಲ್ಲೇ ಆಗಿರತಕ್ಕಂಥ ನಿಂತಿರ್ತಕ್ಕಂಥ ಕೆಲಸದ ಬಗ್ಗೆ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಶುಭ ಫಲದಲ್ಲಿರತಕ್ಕಂಥವ್ರು ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಅಶುಭ ಫಲದಲ್ಲಿ ಇರುವಂತಹ ರಾಶಿಗಳು ಯಾರು ತಿಳ್ಕೊಂಡಿದ್ದಾಯ್ತು, ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನ ಹೇಗೆ ಅನ್ನೋದನ್ನ ಈಗ ಶ್ರೀನಿವಾಸ್ ಶರ್ಮ ಅವರಿಂದ ತಿಳಿಸ್ಕೊಡಿ. ಹೌದು, ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಶುಭ, ಮಿಶ್ರ, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಏನು, ಇವತ್ತಿನ ದಿವಸ ಅವರ ದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನೆಲ್ಲ ಕೂಡ ನಾನು ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಅನುಷ್ಠಾನ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಶಿವನ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಹೋಗಬೇಕಾದ್ರೆ ಬರಿಗೈಯಲ್ಲಿ ಹೋಗ್ದಿರ, ಯಾರೂ ಕೂಡ ಬರಿಗೈಯಲ್ಲಿ ಹೋಗೋದಿಲ್ಲ. ಬರಿಗೈಯಲ್ಲಿ ಹೋಗ್ದಿರ ಒಂದಷ್ಟು ಸುಗಂಧರಾಜ ಪುಷ್ಪಗಳನ್ನು ತಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗಿ ಶಿವನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆ ಭಗವಂತನ ಪ್ರಸಾದ, ಆ ಒಂದು ಭಸ್ಮ ಪ್ರಸಾದವನ್ನು ತಾವೆಲ್ಲರೂ ಕೂಡ ನಿಮ್ಮ ಲಲಾಟದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಿದ್ದೆ ಆದರೆ ಇವತ್ತಿನ ದಿವಸ ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರ ಜೊತೆ
ಮತ್ತೊಂದು ವಿಚಾರ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು, ಇದೊಂದು ವಿಚಾರವನ್ನು ನಾನಿಲ್ಲಿ ಸ್ಪಷ್ಟೀಕರಿಸಬೇಕು ಅಂತ ಎಲ್ಲೋ ಒಂದು ಕಡೆ ನಾನು ಇದನ್ನು ಮಾತಾಡಲೇಬೇಕು ಎಂಬತಕ್ಕಂಥದ್ದು ನನ್ನ ಮನದಾಳದ ಮಾತು. ಇದರಲ್ಲಿ ಇದೇನಿದು ಗುರುಗಳೇ, ನೀವೇ ಹೇಳ್ತಾ ಇದ್ದೀರಲ್ಲ, ಬೆಳೀತಕ್ಕಂಥವ್ರು ಬೆಳೀಲಿ ಬಿಡಿ, ಅವ್ರಿಗೂ ಒಂದು ಚಾನ್ಸ್ ಸಿಗಲಿ, ಅವ್ರಿಗೂ ಒಂದು ಉಪಯೋಗ ಸಿಗಲಿ, ನೀವು ಯಾಕೆ ಇದನ್ನು ತಡಿತೀರಿ ಈ ಒಂದು ವಿಚಾರಕ್ಕೆ ಬಂದಾಗ ಎಂಬತಕ್ಕಂಥ ಮಾತನ್ನು ಎಲ್ಲೋ ಒಂದಷ್ಟು ಮಾತುಗಳು ಇದು ಎಲ್ಲ ಕೇಳಿಬಂತು ನಾನು ಚರ್ಚೆ ಮಾಡಬೇಕಾದ್ರೆ. ಈ ಒಂದು ವಿಚಾರವನ್ನು ನಾನಿಲ್ಲಿ ನೇರ ಪ್ರಸಾರದಲ್ಲೇ ಕೂತು ನಿಮ್ಮೆಲ್ಲರ ಮುಂದೆನೂ ಕೂಡ ಇದರ ಪ್ರಸ್ತಾಪ ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿತ್ತು. ಯಾಕೆ ಅಂದರೆ ಒಂದಷ್ಟು ಜನ ಎಲ್ಲೋ ಈ ಒಂದು ವಿಚಾರಗಳನ್ನು ನಂಬಿ ತಾವು ಮೋಸ ಹೋಗ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಯಾಕೆ ಅಂದರೆ ಅಲ್ಲಿ ನಂಬಿಸ್ತಾ ಇರತಕ್ಕಂಥವ್ರು ಅದೇ ರೀತಿ ಬಿಂಬಿಸ್ತಾ ಇದ್ದಾರೆ, ಇಲ್ಲ ಇದೇ ಸತ್ಯ, ಈ ಥರ ಎಲ್ಲ ಇದೆ ಎಂಬತಕ್ಕಂಥದ್ದು. ಇದೇನು ಗುರುಗಳೇ ಸುತ್ತಿ ಬಳಸಿ ಮಾತಾಡ್ದಿರಾ, ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಬಂದಿದೆ. ಏನಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಏನಪ್ಪ ಅಂದರೆ ಎಲ್ಲೋ ಒಬ್ಬ ವ್ಯಕ್ತಿ, ನಾನು ಆನಂದ್ ಗುರೂಜಿ ಅವರ 2ನೇ ಮಗ, ಶ್ರೀನಿವಾಸ್ ಶರ್ಮಾ ಅವರ ತಮ್ಮ, ನನಗೆ ಎಲ್ಲವನ್ನೂ ಗೊತ್ತಿದೆ. ಯಾಕೆಂದರೆ ಮೊದಲನೇದಾಗಿ ಶ್ರೀನಿವಾಸ್ ಶರ್ಮಾ ಅವ್ರನ್ನ ಚಾನಲಲ್ಲಿ ಬಿಟ್ಟಿದ್ದಾರೆ, ನನ್ನನ್ನು ಬಿಟ್ಟಿಲ್ಲ. ನೇರ ಪ್ರಸಾರದಲ್ಲಿ ಅವ್ರು ಕೂತು ಮಾತಾಡ್ತಾ ಇದ್ದಾರೆ, ಭವಿಷ್ಯವಾಣಿಯನ್ನು ನುಡಿಸ್ತಾ ಇದ್ದಾರೆ, ನನಗೆ ಅವಕಾಶ ಕೊಟ್ಟಿಲ್ಲ, ನೀನು ಹಾಗೇ ಇರು, ನೀನು ಎಲ್ಲರಿಗೂ ಕಾಣಿಸ್ಕೊಳ್ಬೇಡ ಅಂಥೇಳಿ ಗೌಪ್ಯವಾಗಿ ನನ್ನನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಗೌಪ್ಯವಾಗಿ ನಿಮ್ಮ ಹತ್ರ ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ ಅಂಥೇಳಿ ಒಂದಷ್ಟು ನಂಬಿಸಿ ಮೋಸ ಮಾಡ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಈಗಾಗಲೇ ಸೃಷ್ಟಿಯಾಗೋಗಿದ್ದಾರೆ. ಬೆಳೀತಕ್ಕಂಥ ಕಾರ್ಯಕ್ರಮಕ್ಕೆ ಹೌದು ಗುರು, ಕಾರ್ಯಕ್ರಮ ಪ್ರಾರಂಭ ಆದಾಗಲಿಂದ ಆನಂದ್ ಗುರೂಜಿಯವರ ಹೆಸರು ಹೇಳಿ ವ್ಯವಹಾರಗಳನ್ನು ಮಾಡ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇದನ್ನು ಆಗಿಂದಾಗಲೇ ನಾವು ಸ್ಪಷ್ಟೀಕರಿಸ್ತಾನೆ ಇದ್ದೀವಿ. ಮೋಸ ಹೋಗಬೇಡಿ, ನಂಬಬೇಡಿ. ಎಷ್ಟೋ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಒಂದಷ್ಟು ನನ್ನ ಫೋಟೋ ಹಾಕ್ಕೊಂಡು ಇಂತಿಂಥ ರಾಶಿಯವರಿಗೆ ಇಂತಿಂಥ ಫಲ ಆಗುತ್ತೆ, 1 ವರ್ಷ 2 ವರ್ಷದಲ್ಲಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳುವಂತಹವರು ಒಂದಷ್ಟು ಬೇರೆ ಬೇರೆ ಥರ ಅಂಥವೇನೋ ಮಾಡ್ತಾರೆ. ಅವ್ರ ಹೆಂಡತಿ ಮಕ್ಳಿಗೆ ಒಂದು ಸೀರೆ ತೊಗೊಳ್ಳಿಕ್ಕೋ ಅಥವಾ ಅವನ ಕುಟುಂಬಕ್ಕೋ ಅವನ ಜೀವನೋಪಾಯಕ್ಕೋ ಏನೋ ಮಾಡ್ಕೊಳ್ತಿದ್ದಾರೆ. ನಾವು ಅದನ್ನು ಬೇಡ, ಅದರಿಂದ ಒಳ್ಳೆ ಥರ ಇದ್ದರೆ ಸಂತೋಷ ಮಾಡ್ಕೊಳ್ಳಿ, ನನ್ನ ಫೋಟೋ ಹಾಕ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಅಂದರೆ ಒಳ್ಳೆ ಥರ ಇದ್ದರೆ ಅದರಿಂದ ಅದನ್ನು ಓದಿ ಅದರಲ್ಲಿ ಅವ್ರಿಗೆ ಆಸೆ ಆಕಾಂಕ್ಷೆಗಳು ಹುಟ್ಟಿಸಿ ಮಾಡೋ ಕೆಲಸನ ಬಿಟ್ಟು ಮನೇಲಿ ಕೂತ್ಕೊಂಡು ನಾನು ಅದೃಷ್ಟ ಬರುತ್ತೆ ಅಂತ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದು ನಾಳೆ ಆನಂದ್ ಗುರೂಜಿನ ದೂಷಣೆ ಮಾಡುವಂಥ ಪರಿಸ್ಥಿತಿ ಆಗುತ್ತಲ್ಲ, ಅದು ತಪ್ಪು. ಹೌದು. ಇನ್ನಷ್ಟು ಜನ ಆನಂದ್ ಗುರೂಜಿಯವರೇ ಒಂದು ನಂಬರ್ಸನ್ನು ಎತ್ತಿದ್ದಾರೆ, ಫೋನ್ ನಂಬರ್ಸು ಲಕ್ಕಿ ಡಿಪಲ್ ಬಂದಿದೆ. ಈ ಲಕ್ಕಿ ಡಿಪಲ್ ಬಂದಿರೋ ನಂಬರ್ಗೆ ನಿಮಗೆ ಒಂದು 3,000 ಕೊಟ್ಟರೆ ಯಂತ್ರ ಕೊಡ್ತೀವಿ, 5,000 ಕೊಟ್ಟರೆ ನಿಮ್ಮದೊಂದು ದೀಪ ಕಳಿಸ್ತೀವಿ, ಅಥವಾ ಇನ್ಯಾವುದೋ ಒಂದು ಲಕ್ಷ್ಮೀ ವಿಗ್ರಹ ಕಳಿಸ್ತೀವಿ, ಲಕ್ಷ್ಮೀ ಪಾದುಕೆಗಳು ಕಳಿಸ್ತೀವಿ ಅಂತ ಹೇಳಿ ಇವತ್ತಿಗೂ ನಡೀತಾನೆ ಇದೆ. ಜನ ಮೋಸ ಹೋಗ್ತಾನೆ ಇದ್ದಾರೆ. ಅಲ್ಲಿ ಮೋಸ ಹೋಗೋದು ಅದಾದಮೇಲೆ ನನ್ನ ಹತ್ರ ಬರೋದು ಆಗ್ತಾ ಇದೆ. ಇದೆಲ್ಲ ಒಂದು ಭಾಗ ಆದರೆ ಆನಂದ್ ಗುರೂಜಿಗೆ ಇನ್ನೊಬ್ಬ ಮಗ ಹುಟ್ಕೊಂಡಿದ್ದಾನೀಗ. ಆನಂದ್ ಗುರೂಜಿಗೆ ಇನ್ನೊಬ್ಬ ಮಗ ಹುಟ್ಕೊಂಡು ನಮ್ಮ ತಂದೆ ಆನಂದ್ ಗುರೂಜಿನೇ ಅಂತ ಹೇಳಿ ಸ್ಪಷ್ಟೀಕರಿಸಿ ಇದೇ ವಿಜಯನಗರದಲ್ಲಿ ಒಬ್ಬ ಶಿಷ್ಯ ಹುಟ್ಕೊಂಡಿದ್ದಾನೆ. ಆತನ ಅಡ್ರೆಸ್ಸು ವಿಳಾಸ ಎಲ್ಲವೂ ಸಹಿತ ನನ್ನ ಭಕ್ತರು ತಂದು ಕೊಟ್ಟಿದ್ದಾರೆ. ಖುದ್ದಾಗಿ ಓಪನ್ ಆಗಿ ಹೇಳ್ತಾನೆ, ನಮ್ಮ ತಂದೆನೇ ಆನಂದ್ ಗುರೂಜಿ ಅಂತ ಹೇಳ್ತಾನೆ. ಸದ್ಯ ನಾಳೆ ಆಧಾರ್ ಕಾರ್ಡ್ಗೆ ನನ್ನ ವಂಶವೃಕ್ಷಕ್ಕೆ ಬರೆದಿದ್ರೆ ಸಾಕು ಅನ್ನೋದು ಭಯ ನನಗೆ. ಅದರಿಂದ ಯಾರು ಮೋಸ ಹೋಗಬೇಡಿ. ಇರಲಿ, ಅವ್ರದ್ದು ಅಪ್ಪ ಅಂದ್ಕೊಳ್ಳಿ, ತಂದೆ ಅಂದ್ಕೊಳ್ಳಿ, ಗುರು ಅಂದ್ಕೊಳ್ಳಿ, ಏನು ಬೇಕಾದ್ರೆ ಅಂದ್ಕೊಳ್ಳಿ. ಆದರೆ ಆತ ನಾನು ಏನೋ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ನೀವೊಂದಿಷ್ಟು ದುಡ್ಡನ್ನು ಕೊಟ್ಟು ಅಲ್ಲಿ ಕಳ್ಕೊಳ್ಳೋವಂಥದ್ದು ಬೇಡ ಅನ್ನೋ ಉದ್ದೇಶ ನಂದು. ಹೌದು. ಆದರೂ ಇಷ್ಟು ಮೂರ್ಖತನವಾಗಿ ಮುಂದೆ ನಡೆದ್ರೆ ಹೇಗಿದು? ವಿದ್ಯೆ ಯಾರಪ್ಪ ಮನೆ ಹೊತ್ತಲ್ಲ. ಯಾರು ಬೇಕಾದ್ರೂ ಆ ಸೊತ್ತನ್ನು ಉಪಯೋಗಿಸ್ಕೋಬಹುದು. ಹೇಗೆ ವಿದ್ಯೆಯನ್ನು ಕಲಿತು ಅವನು ಸ್ವಯಂ ಪ್ರಕಾಶನಾಗಿ ಬರಬೇಕೇ ವಿನಃ ಹೀಗೆ ಆನಂದ್ ಗುರೂಜಿನ ಪ್ರತಿ ಸತಿ ಆನಂದ್ ಗುರೂಜಿನೇ ಉಪಯೋಗಿಸ್ಕೊಳ್ತಕ್ಕಂಥದ್ದು ಇದು ತಪ್ಪು ಅನ್ಸುತ್ತೆ. ಎಲ್ಲ ಥರದ ಪರವಾಗಿಲ್ಲ, ಎಲ್ಲದಕ್ಕೂ ಬಂದು ಹೋಗಿತ್ತು. ಆದರೆ ಖುದ್ದಾಗಿ ಆನಂದ್ ಗುರೂಜಿನ ಮೊಪ್ಪ ಆನಂದ್ ಗುರೂಜಿನೇ ನನಗೆ ಈ ಥರ ಹೇಳ್ತಿದ್ದಾರೆ, ಶ್ರೀನಿವಾಸನ್ನ ಮಾತ್ರ ವಾಹಿನಿಯಲ್ಲಿ ಕೂಡಿಸ್ಕೊಂಡಿದ್ದಾರೆ, ನನಗಿನ್ನೂ ವಾಹಿನಿಗೆ ಹೋಗೋಕ್ಕೆ ಅವಕಾಶ ಕೊಟ್ಟಿಲ್ಲ, ನಾನೇನಿದ್ರು ಹೀಗೆ ಹೊರಗಡೆ ಮಾತ್ರ ಶಾಸ್ತ್ರ ಹೇಳಿ ನಾನು ಅನುಕೂಲ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥ ಮಾತು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಜನಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀರಿ ತಾವು. ಸಾಕಷ್ಟು ಜನ ಇವತ್ತಿನ ದಿವಸ ನಾನು ಮಾಧ್ಯಮದಲ್ಲಿ ಬರಬೇಕು ಎಂಬತಕ್ಕಂಥವ್ರು ಅವರಲ್ಲಿರ್ತಕ್ಕಂಥ ಕಲಾ ಸರಸ್ವತಿಯನ್ನು ಆರಾಧನೆಯನ್ನು ಮಾಡ್ತಾ ಅವರಲ್ಲಿರ್ತಕ್ಕಂಥ ಕಲೆಯನ್ನು ಬಿಂಬಿಸಬೇಕು, ನೀವೊಂದು ಅವಕಾಶ ಕೊಡಿ ಅಂದಾಗ ನೀವೇನೂ ಯೋಚನೆ ಮಾಡಿದ್ರೆ ಅವಕಾಶವನ್ನು ಕೊಟ್ಟಿದ್ರಿ. ಆ ಒಂದು ವಿಚಾರಕ್ಕೆ ಬಂದಾಗ ಹೌದು, ಆ ಒಂದು ವಿಚಾರಕ್ಕೆ ಬಂದಾಗ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ರಿ. ನೀವು ಯಾಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಎಂಬತಕ್ಕಂಥದ್ದು ನನಗೊಂದು ನಿಮಿಷ ಯೋಚನೆ ಆಯಿತು. ಅಷ್ಟೇ ಯೋಚನೆ ಆದರೆ ಪರವಾಗಿಲ್ಲ ಅಲ್ಲ. ಆದರೆ ಒಂದು ವಿಚಾರ ಅಮ್ಮ, ನಾನು ಎಲ್ಲರಿಗೂ ಒಂದು ಮನನೊಂದು ಹೇಳ್ತಿದ್ದೇನೆ. ಎರಡನೇದು, ಇಂತಹ ಒಂದು ದುಷ್ಟತನ ಇದು. ಮತ್ತು ವಿದ್ಯೆ ಇದೆ, ಅವರು 4 ವಿದ್ಯೆ ಕಲಿತೇ ಇರ್ತಾರೆ. ಆದರೆ ಜೀವನೋಪಾಯಕ್ಕಾಗಿ ಸಡನ್ನಾಗಿ ದೊಡ್ಡವರಾಗಬೇಕು ಅಂತ ಹೇಳಿ
ಈ ಪ್ರಕಾರವಾದಂಥ ಹೆಸರನ್ನ ಈ ಥರ ಮಿಸ್ಯೂಸ್ ಮಾಡ್ತಾರಲ್ಲ, ನಾನು ಆನಂದ್ ಗುರೂಜಿಯವ್ರ ಮಗನೇ ಅಂತ ಸಾಬೀತುಪಡಿಸೋ ಮಟ್ಟಿಗೆ ಅವ್ರನ್ನ ದೊಡ್ಡವಾಗಿ ಕೂತ್ಕೊಂಡು ನಾನು ಆನಂದ್ ಗುರೂಜಿಯವ್ರ ಮಗನೇ ಮಾತಾಡ್ತಾ ಇರೋದು, ನೀವು ಬನ್ನಿ ಅಂತ ಹೇಳ್ತಾರಲ್ಲ, ಇದು ತಪ್ಪು. ಆಮೇಲೆ ಆನಂದ್ ಗುರೂಜಿಯವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ಮಾಡೋ ವಿಧಾನ ಇದೆಯಲ್ಲ, ಅದು ತಪ್ಪು. ಹೀಗಾಗಬಾರ್ದು. ನೀವು ಎಚ್ಚರಿಕೆ ಆಗಿರಬೇಕು. ಒಳ್ಳೆಯದಾಗಲಿ.